ಸಚ್ಚಿದಾನಂದ ಇರುವಿನ ಸ್ಥಿತಿಯನ್ನು ಯಾವಾತ ತಿಳಿತಾನ ಅವನ ಬ್ರಾಹ್ಮಣ. ಬ್ರಹ್ಮ ಜನಾತಿ ಇತಿ ಬ್ರಾಹ್ಮಣ ಅಂತ. ಬ್ರಹ್ಮದ ತಿಳುವಳಿಕೆಯನ್ನು ಯಾರು ಮಾಡ್ಕೊಂಡಿರ್ತಾರೆ ಅವರಿಗೆ ಬ್ರಾಹ್ಮಣರು ಅಂತಾರೆ. ಬ್ರಾಹ್ಮಣರ ಹೊಟ್ಟಿಲೆ ಬ್ರಾಹ್ಮಣರು ಹುಟ್ಟುದರು. ಹೌದು, ಅಂದ್ರೆ ಜ್ಞಾನಿ ಹೊಟ್ಟಿಲೆ ಜ್ಞಾನಿನ ಹುಡ್ತಾನ ಅನ್ನೋದು ನೇಮಿಲ್ಲ. ಎಲ್ಲೋ ಕೊಚ್ಚಿತ್ತ ಅದು. ಹಿಂದಿನ ಜನ್ಮ ಸಂಸ್ಕಾರ ಇದ್ರೆ, ಬಲ ಇದ್ರೆ, ಅದು ತಪೋರಾಗ್ತಿದ್ರೆ, ಅದು ಹೇಳ್ಯಾರಲ್ಲ, ಜ್ಞಾನಿ ಕುಲಕೋಟಿ ಬಂಧು ಬಾಂಧವರು ಅನುರಾಗದಿಂದ ವಿಮುಕ್ತಿ ಪಡೆಯವರು ಅಂತ. ನಿಜಗುಣ ಇದ್ರೊಳಗೆ ಹೇಳಿದ್ದದ. ಜ್ಞಾನಿಗೆ ಪ್ರತ್ಯಾಹಾರ ಧ್ಯಾನ ಸಿದ್ಧಿಸಿದಾಗ ಅವ ವಂಶೋಭಿವೃದ್ಧಿಗಾಗಿ ಲಗ್ನ ಮಾಡಿಕೊಂಡಾಗ ಅವನಲ್ಲಿ 11 ತಲೆಮಾರಿನವರೆಗೆ ಅದು ಮುಂದುವರಿತೈತಂತ. ಧ್ಯಾನ ಸಿದ್ಧಿಸಿದಾಗ ಪ್ರತ್ಯಾಹಾರ ಧ್ಯಾನ ಸಿದ್ಧಿಸಿ ಧಾರಣ ಸ್ಥಿತಿ ಸಿದ್ಧಿಸಿದಾಗ 21 ತಲೆಮಾರಿನವರೆಗೆ ಅದು ಮುಂದುವರಿತೈತಿ. ಸಮಾಧಿ ಸ್ಥಿತಿ ಇತ್ತಂದ್ರೆ ಅದು ಪೂರ್ಣ ತಪೋ ರಕ್ತ. 101 ತಲೆಮಾರಿನವರೆಗೆ ಅಲ್ಲಿ ಅವಕಾಶ ಅದ ಅಂಥವ್ರಿಗೆ. ಶ್ರೀಮತಾಂ ಹೇ ಯೋಗಿನಾಂ ಅಪಿಕುಲೆ ಅಂತ ಇಷ್ಟು ಪರಮಾತ್ಮ ಭಗವದ್ಗೀತೆ ಒಳಗೆ ಹೇಳ. ಅಂದ್ರೆ ಸಾತ್ವಿಕ ಶ್ರೀಮಂತರ ಮನೆಯಲ್ಲಾಗ್ಲಿ ಯೋಗಿಗಳ ಕುಲದಲ್ಲಾದ್ರೆ ಅವ್ನ ಜನ್ಮ ತಾಳ್ತ. ಈ ಜನ್ಮದಾಗ ದೃಢ ಆಗ್ಲಿ ಇದ್ದಾವ, ಮುಂದಿನ ಜನ್ಮದಾಗ ಅದ ಜ್ಞಾನದ ದೃಢತೆಯನ್ನು ಹೊಂದಲಿಕ್ಕೆ ಅಂತ ಒಂದು ಯೋಗಿಗಳ ಕುಲದಲ್ಲಿ ಅವನ ಜನ್ಮ ತಾಳ್ತಾನ ಅಂತ. ಹಂಗ ಆಗ್ಬೋದು ಅಂಥವೆಲ್ಲ. ಹಂಗ ಅವ ಅಪವಾದ. ಹಂಗ ಜ್ಞಾನ ಪೂರ್ಣ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಅವ್ರಿಗೆ ಅವಶ್ಯಕತೆ ಇರುವುದಿಲ್ಲ. ಅವ್ರು ಎಲ್ಲ ಕಾಮನೆಗಳನ್ನ ನಾಶ ಆಗಿರ್ತಾವ. ಸುಮ್ಮನೆ ಜೀವಿಗಳ ಕಲ್ಯಾಣಕ್ಕೋಸ್ಕರವಾಗಿ ಆಗಿದ್ದದು. ಅಂತಲ್ಲಿ ಅವತಾರ ತಾಳ್ತಾರ. ಅವ್ರಿಗೆ ಯಾವ ಬಯಕೆಗಳು ಇರುದಿಲ್ಲಲ್ಲ. ಅವ್ರಿಂದ ತೃಪ್ತಿ ಹೊಂದಬೇಕು ಅನ್ನೋ, ಅದರಿಂದ ಮಾಡಿ ಸುಬೇಕು ಅನ್ನೋ ಆಶೆ ಇರ್ತದೆ. ಅವ್ರ ರಕ್ತ ಎಲ್ಲ ತಪ್ಪು ರಕ್ತ ಇರ್ತದೆ. ಅದಕ್ಕೆ ಅಂಥವ್ರಿಂದನೇ ಇವೆಲ್ಲ ವಂಶ. ಯಾಕ್ರಿ ಅದು ಬಹಳ ಕ್ವಚಿತ್ತ ಜಗತ್ತಿನ ಇತಿಹಾಸದೊಳಗೆ ಅಂಥವು ಸಿಗುದು. ಶಿವಾನಂದರಿಂದ ಆ ವಂಶ ಪರಂಪರೆ ಸಿಗುವುದು ಬಹಳ ಕಠಿಣ. ಶರೀರದ ಹೊಟ್ಟಿಲೆ ಶರೀರ ಹುಟ್ಟುತ್ತದೆ, ಜ್ಞಾನ ಹುಟ್ಟುದಿಲ್ಲ. ಮನುಷ್ಯನ ಬೀಜ ಬಿತ್ತಿರುವ ಜ್ಞಾನದ ಬೀಜ ಬಿತ್ತಿರುವ. ಜ್ಞಾನದ ಬೀಜ ಎಲ್ಲಿ ಬಿತ್ತಲಿಕ್ಕೆ ಬರ್ತದೆ? ಅಂತಃಕರಣ ಪರಿಪಕ್ವ ಇದ್ದಲ್ಲಿ ಬಿತ್ತಲಿಕ್ಕೆ ಬರ್ತದೆ. ಮಲಿನ ಅಂತಃಕರಣ ಇತ್ತಂದ್ರೆ ಬಿತ್ತಲಿಕ್ಕೆ ಬರುದಿಲ್ಲ. ಅಲ್ಲಿ ಕರ್ಗಿ ದಡ್ಡಿದ್ದು ಹೊಲ್ದಾಗ ಬಿತ್ತಿರ ಬೆಳಿತಿದ್ದೆ ನಾವು ಫಸಲ್. ಯಾಕ್ರಿ ಹೊಲ ಹಸನ್ ಇರ್ಬೇಕು. ಯಾಕ್ರಿ ಕರಿಗೆಲ್ಲ ಹಸನಾದಾಗ ಅದ ಫಸಲು ಚಲೋತಂಗ ಬರ್ತದೆ. ಇಲ್ಲ ಅಂದ್ರೆ ಕರ್ಕಿ ದಡ್ಡಿ ಇವೆಲ್ಲ ವ್ಯರ್ಥ ನೀವು ಮಾಡೋದು. ವಿಷಯಾಸಕ್ತನಿಗೆ ಬ್ರಹ್ಮಜ್ಞಾನ ಹೇಳುದು ಅಂದ್ರೆ ಕರ್ಕಿ ದಡ್ಡು ಹೊಲ್ದಾಗ ಬೀಜ ಬಿತ್ತಿದಂಗ. ಏನ್ ತಿಳ್ಬೇಕು ಅವನು? ಚಂಡ ಹಾಕಿ ಮಣಿಗೆ ಎಸ್ಬೇಕು. ಹೌದಿಲ್ಲ? ಏನಾದ್ರು ಮತ್ತು ಅದ ಹೆಸನದಾಗ ಇರ್ತಾನ. ಜ್ಞಾನಿಗಳ ಹೊಟ್ಟಿಲೆ ಜ್ಞಾನಿಗಳು ಹುಡ್ತಿದ್ರೆ ಈ ಜಗತ್ತಿನ ತುಂಬಾ ಜ್ಞಾನಿಗಳಾಗಬೇಕಾಗಿತ್ತು ಎಲ್ಲರೂ. ಅದು ಅಪವಾದ. ಅವ್ರವ್ರ ಕರ್ಮಕ್ಕನುಸಾರವಾಗಿ ಆಯಾ ಜೀವಿಗಳ ಹೊಟ್ಟಿಲೆ ಹುಡ್ತಾರೆ. ಉತ್ತಮ ಜೀವಿಗಳಲ್ಲಿ ಕೆಟ್ಟ ಜೀವಿಗಳು ಹುಟ್ಟಬಹುದು, ಕೆಟ್ಟ ಜೀವಿಗಳಲ್ಲಿ ಉತ್ತಮ ಜೀವಿಗಳು ಹುಟ್ಟಬಹುದು. ಅಂತಃಕರಣ ಪರಿಪಕ್ವ ಎಲ್ಲಿ ಇರ್ತದೆ ಅಲ್ಲಿ ಜ್ಞಾನ ಅಂಕುರಿಸ್ತದೆ. ಅದನ್ನ ಬಿಟ್ಟುಕೊಟ್ಟು ಬಾಕಿ ಕಡೆ ಮಣ್ಣು ಹೇಳ್ಕೊಂಡ್ರು ಕೆಲಸ ಆಗುದು. ಅಂತಃಕರಣ ಸ್ವಚ್ಛ ಇರುವಲ್ಲಿ ಬರೀ ಮಾಹಿತಿ ಮಾಡ್ಕೊಂಡು ಜ್ಞಾನಕ್ಕೈತೆ. ಒಳಗೆಲ್ಲ ಹೋಗಲ ಅಲಸ ಇಟ್ಕೊಂಡು ಅಂತಃಕರಣ ಮಲಿನ ಆತಂದ್ರೆ ನೀ ಎಷ್ಟು ಶಾಸ್ತ್ರ ಪಡ್ಬಡಿಸಿರೋ ಏನಾಗ ಎಲ್ಲ ವ್ಯರ್ಥ. ಯಾವ್ಯಾವ ಋಷಿ ಮುನಿಗಳು ಎಲ್ಲೆಲ್ಲಿ ಶರೀರ ಧಾರಣ ಮಾಡ್ಯಾರ ನೆನಪೈತೇನೆ. ವ್ಯಾಸನ ಹೊಟ್ಟಿಲೆ ಸುಖನಂತೆ ಎಲ್ಲೋ ಅಪವಾದವು ಜಗತ್ತಿನ ಇತಿಹಾಸದೊಳಗೆ ಅಂತವು ಸಿಗುದು, ಅಂತವು ಹುಟ್ಟಬಹುದು. ಜ್ಞಾನ ಅಂದ್ರೆ ಎಮ್ಮಿಕರ ಎತ್ತಿನ ಕರ ಮಾಡಿ
ಅದಕ್ಕೂ ಲೌಕಿಕ ಕಾಯ್ದೆ ಐತೆ ಅಂತ ಹೇಳಿದೆ. ಜ್ಞಾನ ಅಂದ್ರೆ ಜಡ ಆಸ್ತಿ ಮಾಡಿರಿ ರಾಮತೀರ್ಥರ ಮಕ್ಕಳೆಲ್ಲ ಜ್ಞಾನಿಗಳಾದ್ರು, ಹೆಸರು ಸಹಿತಿಲ್ಲ ಅವ್ರು ಪಾಪ. ಹೌದಿಲ್ಲ? ಆ ಜ್ಞಾನ ಅವಕ್ಕಿಂತ ಪೂರ್ವದಲ್ಲಿ ಅವರು ಆದದ್ದು ಅಲ್ಲ. ನಿಜವಾದ ಆನಂದವನ್ನು ಪಡಿಬೇಕನ್ನೋ ಇಚ್ಛಾ ಎಲ್ಲಿ ಉದಯ ಆಗ್ತೈತೆ ಹೇಳಿಕ್ ಬರ್ತದೆ. ಸುಖೇಚ್ಛಾ ಭೂಮಿಕಾ ಸಪ್ತ ಭೂಮಿಕೆ ಒಳಗೆ ಮೊದಲನೇ ಭೂಮಿಕಾ ಅದು. ಇಚ್ಛಾ ಅದನ್ನು ಹೊಂದಬೇಕನ್ನೋ ಇಚ್ಛಾ ಬಹಳ ಕಠಿಣ. ಮುಮುಕ್ಷತ್ವ ಅಂತಾರ ಅದಕ್ಕೆ. ಮುಮುಕ್ಷತ್ವ ಬರೋದು ಬಹಳ ದುರ್ಲಭ. ಮೊದಲು ಮನುಷ್ಯತ್ವ ಬರಲಿ, ತನ್ನಂಗ ಎಲ್ಲರನ್ನು ಕಾಣುವಂತ ಮನೋಭಾವಗಳು. ಮನುಷ್ಯತ್ವ ಎಲ್ಲರನ್ನ ತನ್ನಂಗ ಕಾಣುವಂತ ಮನೋಭಾವ ಬರಲಿ. ರಮಣರ ವಂಶದೊಳಗೆ ಹಿಂದೆ ಯಾರ ಜ್ಞಾನಿಗಳಿದ್ರು ನಾವು ಇಲ್ಲ, ಹೌದಿಲ್ಲ? ಆದ ಕಾರಣ ಜ್ಞಾನಿಗಳ ಹೊಟ್ಟಿಲೆ ಜ್ಞಾನಿಗಳ ಹುಟ್ಟತಾರಂತೆ ಏನೇಮಿಲ್ಲ. ಎಲ್ಲೋ ಅಪವಾದ ಅದು. ನೋಡಾಕ್ ಸಹಿತ ಸಿಗುದಿಲ್ಲ ನೀವು ಜಗತ್ತಿನ ಇತಿಹಾಸದೊಳಗ. ಇದು ಅಪವಾದ ಇರ್ಬೋದು. ಎಲ್ಲಿ ಅಂತಃಕರಣ ಪರಿಪಕ್ವದ ಅಲ್ಲಿ ಎಷ್ಟ ಶ್ರವಣ ನಾಡ್ತದೆ, ಕಂಡಲ್ಲೇ ನಾಟುವುದನೇ ಇಲ್ಲ. ಹಂಗ ಚೆಂಡ ಹಾಕಿ ಮನೆಗೆ ಎದ್ದು ಒಳ್ಳೆ ಏನ್ ಹೇಳಿದ್ರು ಅನ್ನೋದನ್ನು ನೆನಪಿಸೋದಾಗಿಲ್ಲ. ಎಷ್ಟು ವರ್ಷ ಆಯ್ತಿ ಹೇಳಾಕೈತಿ, ಒಬ್ಬರ ಅದನ್ನ ನೆನಪಿಟ್ಕೊಂಡು ಧ್ಯಾನಕ್ಕೆ ಕುಡಿದವ್ರು ಎಷ್ಟು ಬಂದಿದ್ರಿ? ಶಾಂತಿ ಸಮಾಧಾನ ನಮ್ಮೊಳಗ ನೆಲೆಸೋದು, ಅದು ನಮ್ಮ ಹೃದಯದಾಗ ಅದು ಇದ್ದ ಐತಿ. ಅದಕ್ಕೆ ಆವರಣ ಬಂದಂಗ ಆಗೈತಿ. ಆ ಆವರಣವನ್ನು ಸರಿಸಿದ್ರೆ ಅದು ಅನುಭವಕ್ಕೆ ಬರ್ತೈತಿ. ಇಷ್ಟ ಕೆಲಸ ಮಾಡ್ಬೇಕಾಗಿದೆ, ಇದ ಕಠಿಣ ಆಗೈತಿ ನಮ್ಗೆ. ನಮ್ಮಲ್ಲಿ ಇದ್ದದ್ದನ್ನು ನಾವು ಹೊಂದೋದು ಭಾಳ ಕಠಿಣ ಆಗಿಬಿಟ್ಟது. ನೀ ಎಲ್ಲಿಗಾರ ಹೋಗ್ಬೇಕಾಗಿಲ್ಲ, ಏನೂ ಮಾಡ್ಬೇಕಾಗಿ ಎಲ್ಲಿಗಾರ ಹೋಗಿ ಏನು ಮಾಡ್ಬೋದು. ನಿನ್ನಲ್ಲಿ ಇದ್ದದ್ದನ್ನು ನಿನಗೂ ತಿಳ್ಕೊಂಡು ಹೊಂದ್ಕೋದು ಭಾಳ ಕಠಿಣ ಐತಿ. ನೀನ ಅದ ಅದಿ ಅನ್ನೋದನ್ನು ಆನಂದ ಹೊಂದಬೇಕನ್ನ ನಾವು ಮೊದಲು ನೀ ಯಾರು ನೋಡ್ಕೊ. ನೀನ ಆನಂದ ಸ್ವರೂಪಿದ್ದ ಆನಂದ ಹೊಂದ್ಬೇಕಂತ ನಿನಗೆ ಭ್ರಾಂತಿ ಆಗೈತಿ. ಎಲ್ಲಿ ಐತಿ ಅಂತ ಹೋಗ ನೀನು ಬಿಟ್ಟು ಬೇರೆ ಹುಡುಕಾಕತ್ತೀನಿ. ಭಿನ್ನ ಬಿಟ್ಟ ಅರಸಲು ಏನುಂಟು ಕಾಣಿಸಲು ಬರಿದೆ ತನ್ನನೇ ಪರವೆಂದು ಬಗೆಯುವುದಲ್ಲದೆ ಅಂತ. ನಾನಾ ಶ್ರೇಷ್ಠ ವಸ್ತು ಆನಂದ ಸ್ವರೂಪನ ನಾನು ಇದನ್ನು ತಿಳ್ಕೊಳ್ಳೋದು ಬಿಟ್ಟು ಬರೀ ಅನ್ಯದ್ರಾಗ ಹುಡುಕಾಕೈತಿಲ್ಲ. ಹುಡುಕಿ ದನದಿಲ್ಲ, ಇಲ್ಲದಲ್ಲಿ ಹುಡುಕಿದ ದನೂ ಆಕೈತಿಲ್ಲ, ಬೇಸರಿಕೆ ಆಕೈತಿ. ನಾವು ಎಲ್ಲಿ ಹುಡುಕಾಕತ್ತೀವಿ? ವಿಷಯಗಳ ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳಲ್ಲಿ ಹುಡುಕಾಕೈತಿ. ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಭೋಗದಾಗ ಸುಖ ಐತೆ ಅಂತ ತಾನ ಕಲ್ಪಿಸ್ಕೊಂಡು ನಾವು ಅದರಿಂದ ಆಗಿ ಯಾರ ಹೊಂದ್ಯಾರನು? ಒಬ್ಬರ ಉದಾಹರಣೆ ತೋರಿಸಿ ನೀವು ಜಗತ್ತಿನೊಳಗೆ. ಹಿಂದೆ ಯಾರು ಅದಾರ ಅದರಿಂದ ಸುಖ ಹೊಂದಿದವರು? ಈಗ ಹೊಂತೇನೆ, ನೀ ಮುಂದೆ ಹೊಂತೇನ? ಇನ್ನು ಮುಂದೆ ಎಷ್ಟು ಜನ್ಮ ಹುಟ್ಟಿ ಬಂದರೂ ಆಗುದು. ನಿನ್ನಲ್ಲಿ ಇದ್ದದ್ದನ್ನು ಅನ್ಯದ್ರಾಗ ಹೊಂತೇನಂದ್ರೆ ನೀನ ಅದಿ. ನಿನ್ನ ಹೊರತ ಅನ್ಯವಾಗಿ ಹುಡುಕಿರಿ ಎಲ್ಲಿ ಸಿಗ್ಬೇಕು? ತನ್ನನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟರಸಲು ಏನುಂಟು ಕಾಣಿಸಲು ಬರಿದೆ ಅಂತ. ಎಲ್ಲ ವ್ಯರ್ಥ, ನಿರರ್ಥಕ ಶ್ರಮ. ನನ್ನಲ್ಲಿದ್ದದನ್ನ ನಾನಾ ಅದನ್ನ ತಿಳ್ಕೊಳ್ಬಿಟ್ಟು ಅನ್ಯದ್ರ ಹುಡುಕಿ ಸುಳ್ಳ ವ್ಯರ್ಥ ದನಿತನು. ಗುರುಪಾದ ಸೇವೆಯನ್ನು ಒಲುವಿಂದ ಮಾಡಿದಾಗಿದ್ದ ಹತ್ತತಿ. ಗುರುಪಾದ ಸೇವೆಯನ್ನು ಒಲುವಿನಿಂದ ಮಾಡೋರು ಎಷ್ಟು ಮಂದಿ ಇದ್ರಿ ನೀವು? ಆಯಾ ಇಂದ್ರಿಯಗಳ ಆಯಾ ವಿಷಯಗಳ ಸೇವನ ಮಾಡೋರಿದ್ದೇವೆ. ಗುರುಪಾದ ಸೇವೆ ಮಾಡೋ ತ್ರೈಲೋಕ್ಯ ದುರ್ಲಭ. ಜ್ಞಾನ ಪ್ರಾಪ್ತಿಗಾಗಿ ತಮ್ಮ ನಿಜ ಸ್ವರೂಪದ ಜ್ಞಾನ ಮಾಡ್ಕೊಂಡು ಮುಕ್ತಿ ಹೊಂದಬೇಕನ್ನೋ ಇಚ್ಛಾ ಇಟ್ಕೊಂಡು ಮಾಡೋರು ಭಾಳ ದುರ್ಲಭ. ಗುರುಸೇವಾ ಮಾಡೋ ನಮ್ಮ ಬಾಳೆಕ್ ಅನುಕೂಲ ಆಗಲಿ ಅಂತ, ಏನಾರ ಸಮಸ್ಯೆಗಳು ಹೋಗ್ಲಿ ಅಂತ ಮಾಡ್ತಾರೆ. ಹೌದಿಲ್ಲ?
ಬ್ರಹ್ಮ ವಿಷ್ಣು ರುದ್ರ ಅಂತ ಏನು ಕಲ್ಪಿಸ್ಕೊಂಡು ಕುಂತಿಯಲ್ಲ, ನೀವೊಂದು ಗುಂಪಿನಾಗ ಕಲ್ಪಿಸ್ಕೊಂಡಿ, ಇನ್ನೊಂದು ಗುಂಪಿನಾಗ ಎಲ್ಲಿದಾವು? ಪಶು ವೃತ್ತಿಯೊಳಗೆ ಹೊಳ್ಯಾಡವ್ರಿಗೆ ಗುರುಪಾದ ಸೇವೆ ಮಾಡಕ್ಕಾಕೈತಿ? ಇದು ನಿತ್ಯವಿದ ನಿತ್ಯವೆಂಬುದ ನರಿಯದೆ, ಹೃದಯದ ಭೋಗೇಚ್ಛ ತೊರೆಯದೆ, ವದವಿ ಸಮಾಧಿ ಸಾಧನ ವಾರು ನೆರೆಯದೆ, ಗುರುಪಾದ ಸೇವೆ ನೊಲುವಿಂದೆ ಮಾಡದೆ ಅಂತ. ಯಾರು ಸಿಗ್ತೇವೆ? ಎಂತ ಎಲ್ಲಿಯೋ ಒಬ್ಬ ಗುರುಪಾದ ಸೇವೆಯನ್ನು ಮಾಡಿ ಜನ್ಮ ಸಾರ್ಥಕ ಮಾಡ್ಕೋಬೇಕಪ್ಪ. ನಾವು ವಿಷಯದ ಆಶೆ ಇತ್ತಂದ್ರೆ ಬರೇ ವಿಷಯದ ವ್ಯವಹಾರದಾಗ ತೊಡಗ್ತಾನೆ. ಮತ್ತೊಂದು ಮುಂಜಾನೆ ಸಂಜೆ ಮಟ್ಟ ಅದ ಪುರುಷೋತ್ತಿಲ್ದ ಮಾಡ್ತಾನ್ರಿ. ಮತ್ತು ಶರೀರ ಪ್ರಾಣವಾಗಿ ಹೋಗೋ ತನಕ ಬಡ್ಕೊಂಡು ಸಾಯ್ತೈತಿ, ಏನೂ ಲಾಭ ಇಲ್ಲ. ಅದು ಈ ವಿಚಾರ ಹೊಳಿದು ಭಾಳ ಕಠಿಣ ಆಯ್ತು. ಆತ್ಮ ಸುವಿಚಾರದ ಅಭ್ಯಾಸ ನಿತ್ಯ ನಡಿಬೇಕು ನೋಡಿದ್ರು, ಅಂದಾಗ ಆ ಸ್ಥಿತಿ ಅನುಭವ ಮಾಡ್ಕೊಳಕ್ ಬರ್ತೈತಿ. ಯಾರ ಬ್ರಹ್ಮನಿಷ್ಠತ್ವವನ್ನು ಪಡೆದಿರ್ತಾರ ಅಂಥವರಿಂದ ಜೀವಿಗಳ ಕಲ್ಯಾಣ ಆಕೈತೆ ಹೊರತು ಪುರಾಣ ಪಂಡಿತರಿಂದ ಆಗುದಿಲ್ಲ. ನೀ ಏನದಿ ಅನ್ನೋದನ್ನ ಈಗ ಸದ್ದ ಈ ಮನುಷ್ಯನ ಜನ್ಮ ಹೋಗೋದ್ರೊಳಗಾಗಿ ತಿಳ್ಕೊ. ಈ ಶರೀರವಾದ ಮ್ಯಾಗ ತಿಳ್ಕೊಳಕ್ ಅವಕಾಶ ಇಲ್ಲ ನಿನಗೆ. ಮಾನವ ಜನ್ಮ ಬಂದದ, ಈಗ ನಿನ್ನ ನಿಜದ ಲಾಭ ಮಾಡ. ಮನುಜ ಕುಲದ ಜನದ ಲಾಭ ತನ್ನನ್ನು ತಾ ತಿಳಿಯುವುದ್ರೊಳಗ, ಬಾಕಿ ಏನ್ ಮಾಡಿದ್ರು ಲಾಭ ಇಲ್ಲ ನಿನಗೆ. ಮನುಷ್ಯನ ಜನ್ಮಕ್ಕೆ ಲಾಭ ಯಾವುದು ಅಂದ್ರೆ ತನ್ನನ್ನು ತಾ ತಿಳಿಯುವುದು ಹೊರತು ಅದನ್ನು ಹೊರತುಪಡಿಸಿ ಜಗತ್ತಿನಾಗ ಏನು ಪ್ರಾಪ್ತಿ ಮಾಡ್ಕೊಂಡ್ರು ಲಾಭ ಇಲ್ಲ ನಿನಗೆ. ಅವೆಲ್ಲ ಇದಕ್ಕಿದ್ದಂಗೆ ಇರುದಿಲ್ಲ, ನಾಶ ಆಗಿ ಹೋಗ್ತಾವ. ನಾವು ಎಲ್ಲಿ ಸುಖ ಹುಡ್ಕಕ್ ಕುಂತೇವೆ ನೋಡ್ಕೋರಿ. ಮಲವೆರಡರ ಬೆಸಿಗ್ಯಾಗ ಶರೀರದಾಗ ಹುಡುಗಿರ್ ಸಿಗ್ತೈತಿ. ನಾವು ಏನ್ ತುಂಬೈತಿ ನೋಡ್ಕೋ ಈ ಶರೀರದಾಗ. ಎಲ್ಲ ಕಡೆ ಎಲ್ಲ ಎಲ್ಲಿ ಮಲಮೂತ್ರ ಯಾಕ್ರಿ? ಮೂಳೆ ಮಾಂಸದ ತಡಿಕೆ ಏನೈತಿ ಇದ್ರಾಗ? ವಿಚಾರ ಮಾಡಿ ನೋಡಿದ್ರೆ ಏನು ಇಲ್ಲ. ಎಲ್ಲ ತೂತಿನಿಂದ ಹೊಲಸು ನಾಲ್ಕು ಸುಖ ಏನಾದ್ರು ಹೊರಗೆ ಬೀಳ್ತೈತಿ, ಏನೋ ಹೊಲಸು ಹೊರಗೆ ಬೀಳ್ತೈತಿ ಅದರಿಂದ. ಆ ಹೊಲಸಿಗೇನೋ ಸುಖ ಅಂತೀನಿ. ಯಾಕ್ರಿ? ಅದ ಸುಖರೂಪ ಅದು ಸುಖ ನಿನ್ನೊಳಗೈತಿ. ನಿನ್ನ ಬಿಟ್ಟು ಸುಖರೂಪವಾದಂಥ ವಸ್ತು ಯಾವುದಿಲ್ಲ. ಅದು ಕಣ್ಣಿಗೆ ಕಾಣಿಸೋದಲ್ಲ, ಮನಸ್ಸಿಗೆ ಭಾಸಗೋದಲ್ಲ. ಅದು ವಿಷಯ ಆಗೋದಿಲ್ಲ. ನಿನ್ನಿಂದ ಅದು ಅರಿವಿಸ್ಕೊಳ್ಳುವ ವಿಷಯ ಅಲ್ಲ. ಅದು ಎಲ್ಲವನ್ನು ಅರಿತಕ್ಕಂಥದ್ದು ಸುಖ. ಯಾವಾಗಲೂ ಇರ್ತಕ್ಕಂಥದ್ದು, ಎಲ್ಲವನ್ನ ಅರಿತಕ್ಕಂಥದ್ದು ಯಾವುದೈತಿ ಅದು ಸುಖರೂಪ ಐತಿ. ನೀ ತಿಳ್ಕೊಂಡ ವಸ್ತುಗಳು ಅವು ನಮ್ಮನ್ನು ನಾವು ತಿಳಿದಿಲ್ಲ, ನಾವು ಅವನ್ನ ತಿಳಿತೀವಿ. ವಿಷಯ ವಸ್ತುಗಳನ್ನು ನಾವ ತಿಳಿತೀವಿ. ಅವ್ಯಾಂಗ ಸುಖರೂಪಕ್ಕವ್ರಿ? ನಮ್ಮಿಂದ ಅರಿವಿಸ್ಕೊಡು ಜಡ ವಸ್ತುಗಳು ಅವ್ಯಾಂಗ ಸುಖರೂಪಕ್ಕ? ಅರುವಲ್ಲದುದನ್ನು ಜಡವೆಂದು ಬಿಡುವನೇ ಜನರ ದೇವ ಅಂತ. ವಿಷಯ ವಸ್ತುಗಳೆಲ್ಲ ನಮ್ಮಿಂದ ಅರಿವಿಸ್ಕೊಳ್ತಾವ, ಜಡ ಅದಾವ ಅಂತ ತಿಳ್ಕೊಂಡು ಅವನು ತೊರೆ. ಅದಕ್ಕೆ ಹೇಳ್ಯಾರ ಅವು ಸುಖ ಕೊಡುವಂಥವಲ್ಲ. ಸುಖ ಮಾತ್ರ ನೀನ ಅರಿಯಾವ ನೀ ತಿಳಿಯಾವ ಅವು ತಿಳಿಸ್ಕೊಡುವ ವಸ್ತು. ಅವು ವಿಷಯ, ನೀನು ವಿಷಯಿ. ತಿಳಿಯಾವ ನೀನು ಅವು ತಿಳಿಸ್ಕೊಡುವ ವಸ್ತು. ನೀನು ಅರಿವಿಸ್ಕೊಡುವ ವಸ್ತು. ಅದಕ್ಕೆ ಅರಿವಿಸ್ಕೊಡುವ ಯಾವ ಸ್ವರೂಪ ಅಲ್ಲ. ವಿಷಯಾದಿಗಳನ್ನು ಎಷ್ಟೇ ಸಂಗ್ರಹ ಮಾಡಿದ್ರು, ಅವುಗಳು ಎಷ್ಟೇ ಅವ್ರ ಸಂಪರ್ಕ ಹೋಗಿ ಮಾಡಿದ್ರು, ಅದ್ರ ಪರಿಣಾಮ ಏನಾಕೈತಿ ಅಂದ್ರೆ ಕಡಿಗೆ ದಣಿವು, ಚಿಂತೆ, ವ್ಯಸನ. ನೋಡ್ಕೋರಿ, ನೀವು ವಿಚಾರ ಮಾಡಿ. ಪ್ರತಿಯೊಬ್ಬರಿಗೆ ಅದು ಹೊಡಿತೈತಿ. ವಿಚಾರ ಮಾಡೋರೆಲ್ಲರಿಗೂ ಸುಳ್ಳ ಅದ್ರ ಬೆನ್ನೈತಿ, ಇಲ್ಲದಲ್ಲಿ ಹುಡುಕ್ತಿ. ನಿನ್ನಲ್ಲಿ ಇದ್ದದ್ದನ್ನು ಅನ್ಯದ್ರ ಹುಡುಕಿರಿ ಎರಿಸಬೇಕು. ಈ ಸೃಷ್ಟಿಯ ಪೂರ್ವದಲ್ಲಿ ಅಂದ್ರೆ ಈ ಜಗತ್ತಿನ ಭಾವ ಬರೋಕ್ಕಿಂತ ಪೂರ್ವದಲ್ಲಿ
ಏನಿತ್ತು ನೋಡ್ಕೊ. ಅನ್ಯ ಭಾವ ಏನು ಇಲ್ಲದಾಗ ತನ್ನ ಭಾವ ಆನಂದದ ಭಾವನ ಐತಿ. ಏನ್ ಸೃಷ್ಟಿ ಭಾವ ಮೊದಲು, ಆನಂದದ ಭಾವ ಮೊದಲು. ಮೊದಲಿಗೆ ತಾನು ಅಂತ ಇದ್ದು ಇರುವಿಗಿನ ಅಂತ ಅನ್ಕೊಂಡದ್ದು. ಪ್ರಥಮ ಅನುಭವನ ಅದ ಆನಂದದ ಅನುಭೂತಿ. ತನ್ನ ಭಾವದ ಮೊದಲಿಗೆ, ನಂತರದ ಭಾವ ಹಿಂದಗಡೆ ಮರ್ತಾಗ ಮರಿಯೊಳಗೆ ಅನ್ಯ ಭಾವನೆಯನ್ನು ತಾಳಿದ್ದು. ಅನ್ಯ ಭಾವನೆಯನ್ನು ತಾಳಿದ್ದ ಜೀವ. ತನ್ನ ಭಾವನೆಯನ್ನು ಮರೆತು ಅನ್ಯ ಭಾವನೆಯನ್ನು ತಾಳಿದ್ದ ಜೀವ. ಪುನಃ ಅನ್ಯ ಭಾವನೆಯನ್ನೆಲ್ಲ ಮರೆತು ತನ್ನ ಭಾವದೊಳಗೆ ಉಳ್ಕೊಂಡಾಗ ಅಲ್ಲಿ ಜೀವ ಭಾವ ಇಲ್ಲದಂಗೆ. ಏನ್ ಅಲ್ಲಿ ಜೀವನಿಗೆ ಅಸ್ತಿತ್ವ ಇಲ್ಲ ಅಂತ. ಏನ್ ಅದು ಉಪಾಧಿ. ಉಪಾಧಿಯಿಂದ ಜೀವ, ಉಪಾಧಿ ಕಲ್ಪಿತ ಉಪಾಧಿಯಿಂದ ಜೀವ ಭಾವ ತೋರ್ತದೆ. ಉಪಾಧಿಗಳಿರ್ಲಿಲ್ಲ ಅಂದ್ರೆ, ಗಡಿಗೆನೇ ಇರ್ಲಿಲ್ಲ ಅಂದ್ರೆ ಪ್ರತಿಬಿಂಬ ಎಲ್ಲಿ ಬರ್ತೈತೆ? ಬಿಂಬ ಒಂದೇ ಐತಿ, ಅವನು ಕಲ್ಪಿಸ್ಕೊಂಡಿ. ಯಾಕ್ರಿ? ಉಪಾಧಿಗಳ ಕಲ್ಪಿಸ್ಕೊಂಡಿ, ಅಲ್ಲಿ ಪ್ರತಿಬಿಂಬ ಜೀವ ಅಂತ ಅನ್ಸ್ಕೊಂಡಿ. ಹೌದು, ಅಂತಃಕರಣದಲ್ಲಿ ಪ್ರತಿಬಿಂಬಿಸಿದಂತ ಪ್ರತಿಬಿಂಬ, ಅದು ಬಿಂಬನ ಪ್ರತಿಬಿಂಬ, ಉಪಹಿತ ಚೈತನ್ಯ ಅಂತ. ಉಪಾಧಿಗಳಲ್ಲಿ ಅದು ತೋರಿತು, ಉಪಾಧಿಗಳ ಮುಖಾಂತರ. ಮೂಲ ವಸ್ತು ಅದು ಒಂದ. ಉಪಾಧಿ ನಾಶ ಆದರೂ ಮೂಲ ವಸ್ತು ಏನೂ ಆಗಿಲ್ಲ. ಜೀವಭಾವ ನಾಶ ಆತಂದ್ರೆ ಆತ್ಮ ಇರುವಂಗ ಐತದು, ಅದೇನೂ ಆಗಿಲ್ಲ. ಮೊಟ್ಟ ಮೊದಲಿಗೆ ನಾನು ಅಂತ ಆನಂದಮಯವಾದ ಇರುವಿಗೆನ ಅಂತ ಅನ್ಕೊಂಡ. ಯಾವಾಗಲೂ ಇದ್ದದ್ದು. ಇವು ಏನದಾವ ತೋರಿ ಅಡಗುವಂಥ ವಸ್ತು ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ. ಅವಕ್ಕೆ ಅಸ್ತಿತ್ವನ ಇಲ್ಲ. ನೀ ಕಲ್ಪಿಸ್ಕೊಂಡಾಗ ಅವಕ್ಕೆ ಅಸ್ತಿತ್ವ. ಕಲ್ಪನಾ ಎಲ್ಲ ಅಡಿಗದಾಗಿ ಇರುವಂತಹದ್ದು ಯಾವುದು ಅಂದ್ರೆ ನೀನು. ಆ ಕಲ್ಪನಾ ರಹಿತ ಇರುವಿನ ಅನುಸಂಧಾನ ಅಭ್ಯಾಸ ಮಾಡ್ಕೋತ ಇರ್ಬೇಕು. ಅಂದಾಗ ಇದ್ದ ವಸ್ತುವಿನ ಅನುಭವ ನಮ್ಗೆ. ಏನ್ ಕನಸಿನೊಳಗೆ ಎಚ್ಚರಿಕೆ ಬಾಳಿದ್ದು ಏನಾರ ನೆನಪೈತೇನೋ ಇಲ್ಲಿ? ಇನ್ನ ಕನಸಿನಿಂದ ಎಚ್ಚರಿಕೆ ಒಳಗೆ ನೆನಪು ಮಾಡಕ್ ಬರ್ತೈತಿ? ಎಚ್ಚರಿಕೆ ಒಳಗೆ ನಾ ಹಿಂಗಿದ್ದೆ ಅಂತ ಕನಸಿನ ಅವ್ರ ಮುಂದೆ ಹೇಳಕ್ ಬರ್ತೈತಿ? ಇಲ್ಲ ಇಲ್ಲ, ನೆನಪು ಅಷ್ಟು ಹತ್ರ ಐತಿ ಇದೆಲ್ಲ. ಏನ್ ಈ ತಪ್ಪು ತಿಳುವಳಿಕೆ ಅಥವಾ ಅಧ್ಯಾಸವನ್ನ ನೀ ನಿವಾರಣೆ ಮಾಡ್ಕೊಳ್ಳೋದ ಹೊತ್ತು ಬಾಕಿದೆಲ್ಲ ವ್ಯರ್ಥ ನೋಡ್ರಿ. ಕನಸಿನೊಳಗೆ ಯಾರ ಚಲೋ ಬಾಳೆ ಮಾಡ್ಬೇಕಂತ ಇಚ್ಛೆ ಮಾಡ್ತೀರಿ? ಯಾಕೆ ಮಾಡುದಿಲ್ಲ ಅಂದ್ರೆ ಅದು ಸುಳ್ಳದ, ಹೌದಲ್ಲ? ಇಲ್ಲಿ ತನಕ ವಿಷಯದ ಸಂಪರ್ಕ ಹೋಗ ಮಾಡ್ಕೊತ ಬಂದಿರಲ್ಲ, ಅದರಿಂದ ಏನಾರ ಉಳ್ದೈತೇನ ಲಾಭ? ಇನ್ನೂ ಉಳಿದಿದ್ರೆ ಎಷ್ಟು ಗಟ್ಟಿ ಹಿಡ್ಕೊಂಡು ಕುಂದಿರ್ತಿದ್ದೇನೆ ಉಪಾಯ. ಎಲ್ಲಿ ಹೆಂಗಾರ ಇಷ್ಟ ದಿನ ಉಂಡದ್ದು ಹುಟ್ಟದ್ದು? ಎಲ್ಲಿ ಉಳ್ದೈತೇನ ಅಂತ ಕೇಳ, ಅಜ್ಜಾಮಗಳನ್ನ ಹೋಗಿ ಕೇಳು, ಭಾಳ ಸರ್ವಿಸ್ ಹ್ಯಾಂಡ್ ಇರ್ತಾರ. ಯಾಕ್ರಿ ಇಷ್ಟು ವರ್ಷ ಆತಿ ಅದನ್ನ ಮಾಡ್ಕೊತ ಬಂದು ಏನಾರ ಒಂದಿಟ್ಟು ಉಳ್ದೈತೇನ ಲವಲೇಶ್? ಎಲ್ಲಿ ಏನು ಉಳಿದಿಲ್ಲ, ಎಲ್ಲ ವ್ಯರ್ಥ. ಮಾಡಿದ್ದು ಏನು ಉಳಿದಿಲ್ಲ. ಚಲೋತಂಗ ಬಾಳೆ ಮಾಡ್ಕೊತ ಬಂದು ಎಲ್ಲಿ ಹೆಂಗಾರ ಉಂಡದ್ದು ಹುಟ್ಟದ್ದು ಎಲ್ಲ ಬುರುಭುಷಿ ಆಗೈತಿ. ತೋರ್ ಎಡಗುದದು. ಇದು ಹೊಳಿದ ಕಠಿಣ ಐತಿ ನಮಗೆ. ನೋಡಿದ ಕೂಲ ಇದ ಸುಖರು ಬಂತು, ಮತ್ತೆ ಅದ ಹಬ್ಬ ಹಬ್ಬಿ ಬಿದ್ದು ಹೊಳೆ ಆಡ್ತದೆ. ಸ್ವರೂಪ ಜ್ಞಾನ ಮಾಡ್ಕೋಬೇಕನ್ನ ಒಂದು ಸಗುಣೋಪಾಸನೆ ಆದಿಯಲ್ಲಿನೇ ಇಲ್ಲ. ಯಾರಾದ್ರೂ ಐತಿ ಅಂತ ಹೇಳಿದ್ರೆ ಚಂಡಿಕೀಡ ತುಂಬಾ ಇಲ್ಲ ಅವನದ್ದು. ಅದರ ಮುಖಾಂತರ ಹೊಂದಿ ಅದು ಮೊದಲು ಆನಂದ ಯಾವ ಆಕಾರದ ಮುಖಾಂತರ ಗೊತ್ತಾಗೈತಿ, ಯಾವ ನಾಮರೂಪದ ಮುಖಾಂತರ ಗೊತ್ತಾಗೈತಿ. ಕಲ್ಪಿತ ನಾಮ ಕಲ್ಪಿತ ರೂಪ ಹಿಡ್ಕೊಂಡು ಕೂತ ಕಲ್ಪಿತವಾದ ಇರುವಿನ ಅನುಭವ ಮಾಡ್ಕೊಳಕ್ ಆಕೈತಿ. ಗುಣ್ಯ ಮಾಡಿದವ ಶಾಸನ ಮಾಡೋದೇನದ, ಇದು ಹಿಂಸಾದೊಳಗೆ ಬರುದಿಲ್ಲ.
ಅವನು ಶಾಸನ ಮಾಡಿದಾಗ ಅವ್ನು ದಾರಿಗೆ ಬರ್ತಾನೆ. ಹೌದಿಲ್ಲ? ಅದಕ್ಕೆ ರಾಜನೀತಿ. ಅವ್ನು ಶಾಸನ ಮಾಡಬೇಕು. ಅವನು ಮಾಡಲಿಲ್ಲ ಅಂದ್ರೆ ಮತ್ತು ಅದನ್ನು ಮಾಡ್ಕೊತ ಹೋಗ್ತಾನ ನಾವು. ಅವು ಅದನ್ನ ಬಿಡಿಸಾಕ ಅನ್ನೋ ಸಂಬಂಧ ಶಾಸನ ಮಾಡ್ಬೇಕಾಗಿತ್ತು. ಏನ್ ರಾಜನೀತಿ ಏನ್ ಅಂತವ್ರಿಗೆ ಸರಿಯಾಗಿ ಅವನು ಮಾಡ್ತಾರಂದ್ರೆ ಮಾಡೋದು ಕೈ ಬಿಡ್ತಾನ. ಹೌದಿಲ್ಲ? ಅಂತ ಭಯ ಉಂಟಾಗಿ ಬಿಡ್ತೈತಿ, ಮಾಡಕ್ ಹೋಗುದಿಲ್ಲ. ಏನ್ ಅವು ಇಲ್ಲಲ್ಲ, ರೊಕ್ಕ ಕೊಟ್ಟು ಏನಾರು ಮಾಡಿ ಅಕ್ಕಲಾಕಿ ಪಾರಾಗ್ಬೇಕು ಅನ್ನೋದು, ಅದನ್ನ ಕಲ್ತು ಬಿಟ್ಟು ಅದ್ರ ಸಂಬಂಧ ಅದು ಕಂಟ್ರೋಲ್ ಆಗ್ಬೋದು ನಮ್ಗೆ. ಅವ್ಯವಹಾರ ಮಾಡೋದಿಲ್ಲ. ಬೇರೆ ಕಂಟ್ರಿ ಒಳಗದು ಹಂಗೆ ಮಾಡೋದು, ಅಲ್ಲೇ ಜಗದ ಮ್ಯಾಗ ನೀನು ಇದನ್ನ ಮಾಡ್ತ, ಅಲ್ಲೇ ಮಂದಿ ಸಾರ್ವಜನಿಕ ಇದ್ರಾಗ ನೀನು ಇದನ್ನ ಮಾಡ್ತ. ಅದಕ್ಕೆ ಅಲ್ಲಿ ಅವನ್ನ ತೆಗಿತಾರ ನೋಡ್ರಿ ಅಲ್ಲೇ. ಕಣ್ಣ ಕೀಳೋದು. ಹೌದೌದೌದು. ಇಂಥ ಕಠೋರವಾದಂಥ ಶಿಕ್ಷೆ ಮಾಡ್ತಾರೆ ಗಲ್ಫ್ ಕಂಟ್ರಿ ಎಲ್ಲ. ಹೋದ ಏನ್ ಅಂದಾಗ ಅವ್ರಿಗೆ ಭಯ ಭೀತಿ ಇರ್ತದೆ. ಮಾಡಿರೋ ಅವ್ರಿಗೆ ಶಿಕ್ಷೆ ಆಗೋದು. ನಾವು ತಪ್ಪು ಮಾಡಿದ್ವಿ ಅಂದಾಗ ಅದು ಭಯ ಹುಡ್ತೈತಿ. ಕಣ್ಣು ಮುಚ್ಚಿ ಮನಸ್ಸು ಮುಚ್ಚಿದ್ರೆ ಧ್ಯಾನ ಅಲ್ಲದು. ಏನ್ ಕಣ್ಣು ಮುಚ್ಕೊಂಡು ಕುಂತು ಮನಸ್ಸು ಬಿಚ್ಚಿದ್ರೆ ಧ್ಯಾನ ಅಲ್ಲ. ಕಣ್ಣು ಬಿಚ್ಚಿದ್ರು ಮನಸ್ಸು ಮುಚ್ಚಬೇಕು. ಏನ್ ಮನುಷ್ಯನ ಕಲ್ಪನಾ ಎಲ್ಲ ಅಡಗಬೇಕು. ಕಣ್ಣು ತೆಗೆದಂಗಿದ್ರು ಸುಧಾ ಮನಸ್ಸಿನೊಳಗೆ ಯಾವುದೇ ತರದ ಕಲ್ಪನಾ ಬರಬಾರ್ದು. ಅದಕ್ಕೆ ಧ್ಯಾನ ಅಂತಾರೆ. ಮಾಡಕ್ ಬರ್ತೈತೆ ಅದನ್ನು. ಕಣ್ಣು ತೆಗೆದಂಗಿದ್ರು ಸುಧಾ ಮನಸ್ಸಿನೊಳಗೆ ಏನು ಇರಬಾರ್ದು, ಯಾವ ಕಲ್ಪನೆಗೂ ಅವಕಾಶ ಕೊಡೋದಿಲ್ಲ. ಮನಸ್ಸು ಮಿಸಕಬಾರ್ದು. ಕಣ್ಣು ತೆಗೆದ್ರು ಮನಸ್ಸು ಮಿಸಕಬಾರ್ದು. ಕಣ್ಣು ಮುಚ್ಕೊಂಡು ಮನಸ್ಸು ಮಿಸ್ಗಾಡೋದು ಬಂದ ಕುಂತ್ರ ಧ್ಯಾನ ಅಂತ. ಹೌದು. ಕಣ್ಣು ತೆಗೆದ್ರೆ ಮಿಸ್ಗಾಡ್ದಂಗ ಮಾಡ್ಕೋ ನೋಡು. ವಿಚಾರ ಕಡೆ ಲಕ್ಷ ಕೊಟ್ಟೆ ಅಂದ್ರ ಅದ್ಯಾಕೆ ಮಿಸ್ಗಾಡ್ತತಿ? ಇಂಥಲ್ಲೇ ಐತಿ ಅನ್ನೋದು ಗೊತ್ತಾದ್ಮ್ಯಾಗ ಅನ್ಯದ್ರ ಕಡೆ ಯಾಕೆ ಹೋಗ್ತೈತಿ? ಅದು ಯಾಕೆ ಮಿಸ್ಗಾಡ್ತೈತಿ ಅಂದ್ರೆ ಅದ್ರಾಗ ಐತಿ ಅಂತ ತಿಳ್ಕೊಂಡು ಹೋಗ್ತೈತಿ. ಅದ್ರಾಗ ಯಾವ್ದಾದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಅದ್ರ ಕಡೆ ಓಡ್ತೈತಿ. ಅದಕ್ಕೆ ಮಿಸ್ಗಾಡ್ತೈತಿ. ನನ್ನಲ್ಲಿ ಐತಿ ಅನ್ನೋ ತಿಳುವಳಿಕೆ ಅವಾಗ ದಡ್ಪಡ್ತಿ ಅಂದ್ರೆ ಅವ್ ಕಣ್ಣು ತೆಗೆದ್ರ ಏನಕ್ಕ? ಏನ್ ಕಣ್ಣು ಮುಚ್ಚಿದ್ರೆ ಕಲ್ಪನಾ ಭಾಳ ಬರ್ತಾವ. ಹೌದಿಲ್ಲ? ಕಲ್ಪನಾ ಭಾಳ ಬರ್ತಾವ. ಅದಕ್ಕೆ ಕಣ್ಣು ತೆಗೆದ ಧ್ಯಾನ ಕೊಂಡು ಏನ್ ಕಣ್ಣು ತೆಗೆದಾವ್ ನೀರ್ ಕಡದ್ ಗಟ್ಟಿ ಆಗಿ ಉಳಿದ್ ಬಿಡ್ತಾವ. ಹಂಗ ಏನ್ ನಾವು ಕಣ್ಣು ಮುಚ್ಚಬೇಕು. ಇಲ್ಲಿ ಎರಡು ಹುಬ್ಬುಗಳ ನಡುವೆ ನಿಲ್ಲಿಸ್ಬೇಕು ಅಂತ ಹೇಳ್ತಿರ್ತಾರೆ. ಹೌದಿಲ್ಲ? ಹುಬ್ಬುಗಳ ನಡುವೆ ಶರೀರ ಭಾವ ಬಂತಲ್ಲಿ. ಶರೀರ ಭಾವ ಬಂದ ಕೂಡಲೇ ಆ ಶರೀರ ಇರ್ತತಿ. ಹೌದಿಲ್ಲ? ಏನೇನತಿ ಅದ ಐತಿ. ಆನಂದದ ನೆನಪು ಮಾಡ್ಬೇಕಾದ್ರೆ ಶರೀರ ಭಾವ ಎದಕ್ ಬೇಕೈತಿ? ಎರಡು ಹುಬ್ಬುಗಳ ಭಾವ ನಡುವೆ ಬಂದ ಶರೀರ ಭಾವ ಬಂತಲ್ಲಿ. ಅಲ್ಲಿ ಮನಸ್ಸು ನಿಲ್ಲುವುದನ್ನ ಇಲ್ಲ. ಏನ್ ತನಗೆ ಬೇಕಾದದ್ದು ಸಿಗುಮಟ ಮನಸ್ಸು ನಿಲ್ಲುವುದನ್ನ ಇಲ್ಲ. ಎಲ್ಲಿ ಅನುಭವ ಬರ್ತದೆ ಅಂದ್ರೆ ಕಲ್ಪನೆಗಳನ್ನೆಲ್ಲ ಸರಿಸೋದು. ಮನಸ್ಸಿನೊಳಗೆ ಹೇಳ್ತಕ್ಕಂಥ ಎಲ್ಲಾ ಕಲ್ಪನೆಗಳನ್ನೆಲ್ಲ ಅಡಗಿಸಿದಾಗ ಯಾವುದೇ ತರದ ಕಲ್ಪನೆಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಕಲ್ಪನಾರಹಿತ ಸ್ಥಿತಿ ಒಳಗೆ ಅದು ಅನುಭವ ಬರ್ತೈತೆ. ಆ ಸೂತ್ರ ಆನಂದದ ಸೂತ್ರ, ಬ್ರಹ್ಮ ಸೂತ್ರ. ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ಅದನ್ನ ಅಭ್ಯಾಸ ಮಾಡ್ಬೇಕಾಗಿದೆ. ಏನ್ ಕಲ್ಪನಾರಹಿತ ಇರುವಿನ ಅನುಸಂಧಾನನ ಧ್ಯಾನ. ಅಲ್ಲಿ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಬರ್ತದೆ. ಕಲ್ಪನಾರಹಿತ ಸ್ಥಿತಿ ಒಳಗೆ ನಿಂತಾಗ ಪ್ರತಿಯೊಬ್ಬರಿಗೆ ಅದು ಆನಂದದ ಅನುಭೂತಿ ಆಕೈತಿ. ಅದಕ್ಕೆ ಬ್ರಹ್ಮಸೂತ್ರ ಅಂತ, ಶಿವಸೂತ್ರ, ಮಂಗಲ ಸೂತ್ರ.
ಹೊರಗಿಂದ ಏನ್ ನೋಡಿದ್ರು ನಿನ್ನ ಮನಸ್ಸು ವಿಕಾರ ಆಗ್ಬಾರ್ದು. ಮನಸ್ಸು ಒಂದು ಸಲ ವಿಕಾರ ಆಗಿ 2 ಸಲ ವಿಕಾರ ಆಗಿ ಹೊಲಸು ಕೆಲಸ ಮಾಡ್ಲಿಕ್ಕೆ ಹಚ್ಚೇ ಬಿಡ್ತದೆ. ಏನ್ ಅದಕ್ಕೆ ವಿವೇಕದ ಕಾವಲುಗಾರನನ್ನು ಬೆನ್ನು ಹಚ್ಬೇಕು ಮನಸ್ಸಿಗೆ. ಏನೈತಿ ಮನಸ್ಸಲ್ಲಿ ವಿಕಾರ ಆಗಕ್ಕೆ ಏನೈತಿ? ನೋಡಿನ ಇಲ್ಲೋ ಅದನ್ನ. ಅದ್ರಾಗ ಏನೈತಿ? ವಿಷಯ ವಸ್ತುಗಳೆಲ್ಲ ಅವು ವಿಕಾರ ಆಗಿ ಹೋಗ್ತಾವ, ನಾಶ ಆಗಿ ಹೋಗ್ತಾವ. ಅದರ ಮೋಹ ಯಾಕು ನಿನಗೆ? ವಿಷಯಗಳ ಮ್ಯಾಗಿನ ವ್ಯಾಮೋಹ. ಗುಂಡಾಗಜ್ಗ ಪೂಜೆ ಮಾಡೋದಾದ್ರೆ ಶಾಸ್ತ್ರ ಯಾಕೆ ಕೇಳಕ್ ಹೋಗ್ಬೇಕು? ಯಾಕ್ರಿ? ಅಲ್ಲೇ ಹೋಗ್ಬೇಕು. ಮತ್ತೆ ಇಲ್ಲೇ ಪೂಜೆ ಮಾಡ್ಕೊಂತ ಇದಕ್ಕೆ ಹೋಗ್ಬೇಕು. ನಿಮ್ಮ ಮನ್ಯಾಗ ಗಂಟಿ ಬಾರಿಸ್ಕೊಂತ ಪೂಜೆ ಮಾಡ್ಕೊಂತ 2 ಎಳೆ ಬಿಟ್ಟು 3 ಎಳೆ ಆರಾಮಿರಕ್ ಆಕೈತೇನು? ಅದನ್ನ ಮಾಡೋದ್ರಿಂದ ಸಮಾಧಾನ ಶಾಂತಿ ಸಿಗ್ತೈತಿ. ನೀ ಕೋಟಿ ಜನ್ಮ ಹುಟ್ಟಿ ಬಂದು ಮಾಡಿದ್ರು ಅದರಿಂದ ಏನು ಲಾಭ? ಗಂಟಿ ಬರ್ಸೋದು, ಧೂಪ ದೀಪ ಹಾಕೋದು ಎಲ್ಲ ವ್ಯರ್ಥ ನೀವು ಮಾಡೋದಂತ. ಏನ್ ಹಂಗಿದ್ರೆ ಅದನ್ನ ಮಾಡ್ಕೊಂತ ಹೋಗ್ರಿ ಅಂತ ಹೇಳ್ತಿದ್ರಿಲ್ಲ. ಗಂಟಿ ಬಾರಿಸ್ಕೊಂತ ಹೋಗ್ರಪ್ಪ ನಿಮ್ಮ ಮನ್ಯಾಗ ಒಳಗ್ ಕುಂತ್ಕೊಂಡ ನೀವು ಹಾಕೈತೇನ? ಯಾವ ಆಡಂಬರ ಬೇಕಾಗಿ ಪೂಜೆ, ಆಡಂಬರ ಪೂಜೆ ಎಲ್ಲ ಕೈಬಿಟ್ಟು ಏನ್ ವಿಚಾರಕ್ಕೆ ನಾವು ಮುಖ ಕೊಡ್ಬೇಕಾಗಿತ್ತು. ಇಂದ್ರಿಯಗಳ ನಿಗ್ರಹ ಮಾಡ್ಕೊಂಡಾಗ ಇದರ ಅನುಭವ ಮಾಡ್ಕೊಳಕ್ ಸಾಧ್ಯ ಇದೆ. ಇಂದ್ರಿಯಗಳ ನಿಗ್ರಹ ಮಾಡ್ಕೊಂಡವಾಗ ಶೂರ ಧೀರ ಅಂದ. ಏನ್ ಕರ್ಣ ವಿಜಯದಿಂದ ಕಲಿತಾನ ಮಿನ್ನುಂಟೆ ಅಂತ. ಇಂದ್ರಿಯಗಳನ್ನ ಹತೋಟಿಯೊಳಗೆ ಇಟ್ಕೋಬೇಕಾದ ನಮ್ಗೆ ಧೀರತ್ವ ಬೇಕಾದ. ಧೀರತ್ವ ಇದ್ರೆ ನಮಗೆ ಅಮೃತತ್ವವನ್ನು ಹೊಂದಲಿಕ್ಕೆ ಬರ್ತದೆ. ಯೌವನ ಕಾಲಕ್ಕೆ ಮನಸ್ಸು ವಿಕಾರ ಭಾಳ ಹೊಂತಿರ್ತದೆ. ಆ ಟೈಮ್ನೊಳಗೆ ಅದನ್ನ ಹತೋಟಿಯೊಳಗೆ ಇಡೋದು ಭಾಳ ಕಠಿಣ ಐತಿ. ಮುದುಕಾದ್ಮ್ಯಾಗ ಏನೈತಿ ಬಿಡ ಅಂತಾನ ಅದ್ರಾಗ ಎಲ್ಲ ಕತಿ ಮುಗಿದ ಮ್ಯಾಗ. ಯಾಕ್ರಿ? ಎಲ್ಲ ಆಟ ಬಂದ್ ಆಗೈತಿ, ಎದ್ರಾಗ ಏನೈತಿ ಬಿಡ ಅಂತಾನ. ಮುಪ್ಪಾದ ಮ್ಯಾಗ ಹೋದಿಲ್ಲ ವೈರಾಗ್ಯ ಬರ್ತೈತಿ. ಎಲ್ಲ ವಯಸ್ಸಿದ್ದಾಗ ಬರ್ಬೇಕು. ಏನ್ ಇದ್ರಾಗ ಏನು ಇಲ್ಲ ಅನ್ನೋ ತಿಳುವಳಿಕೆ ಅದಂತ ಇದ್ರಾಗ ಬರ್ಬೇಕು ನೋಡ್ರಿ. ಸುಖಮುನಿ ಹಂಗ ಯಾರದಿದೆ ಅಂತಿದ್ರ ಆ ಭಾವನೆ ಇರ್ತಿದ್ದಿಲ್ಲ ಅವ್ನು ಸುಖಮುನಿ. ಏನ್ ಶರೀರ ಭಾವ ಬಿಟ್ಟಿದ್ದ ಯಾವಾಗಲೂ ಶರೀರ ಭಾವ ಇರ್ತಿದ್ದಿಲ್ಲ. ಏನ್ ತಂದಿಂದ ಅವ್ನು ಯಾವ ವಿಕಾರನೂ ಹಾಕಿದ್ದಿಲ್ಲ. ಶರೀರ ಭಾವ ಬಂದ ಕೂಡಲೇ ಚಾಲು ಆದ. ಯೌವನ ಕಾಲಕ್ಕೆ ವಿಕಾರ ಹೊಂದದಂಗೆ ಇರುದಂದ್ರೆ ಏನು ಹಗರ ಬಗರ ಕೆಲಸ ಇಲ್ಲ. ಆ ಯೌವನಾವಸ್ಥೆಯನ್ನು ಸುಸೂತ್ರವಾಗಿ ದಾಟುವುದಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಭೋಗ ಚಪಲತೆಗಳಿಂದ ಯುಕ್ತವಾದಂತ ಯೌವನಾವಸ್ಥೆಯನ್ನು ಸುಸೂತ್ರವಾಗಿ ದಾಟುವುದಕ್ಕಾಗುವುದಿಲ್ಲ. ಅನಾಹುತ ಆಗೇ ಬಿಡ್ತೈತಿ ನಾವು. ಹೌದಿಲ್ಲ? ಯೌವನ ಕಾಲಕ್ಕೆ ಹೊಂದದಂಗೆ ವಿಕಾರ ಹೊಂದದಂಗೆ ಇಟ್ಕೊಳ್ಳೋದಂದ್ರೆ ಯಾವಾಗಲೂ ಇದರ ನಿರಂತರ ಅಭ್ಯಾಸ ಮಾಡಿದಾಗ ಸಾಧ್ಯ ಐತೆ. ಶರೀರ ಭಾವ ಬರದಂಗ ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸ್ಬೇಕು. ಮನಕೃತ್ವ ಅಂತ. ಯಾವುದೇ ಇಚ್ಛೆಗಳಿಗೆ ಗಮನ ಕೊಡದ ಅವುಗಳಲ್ಲಿ ಉದಾಸೀನ ಮಾಡಿ ಆತ್ಮನ ಕಡೆಗೆ ಮನಸ್ಸನ್ನು, ಆನಂದದ ಕಡೆಗೆ ಮನಸ್ಸನ್ನು ನಿಲ್ಲಿಸಿ, ಅಲ್ಲಿ ಮನಸ್ಸನ್ನು ನಿಲ್ಲಿಸಿದಾಗ ನಿನಗೆ ಯಾವ ವಿಕಾರಗಳು ಆಗುದಿಲ್ಲ. ಏನ್ ವಿಷಯದಿಂದ ಆನಂದ ತೋರ್ತತೆ ಅನ್ನೋ ಭ್ರಾಂತಿ ಏನದ ನೋಡ್ರಿ, ಅದನ್ನ ನಾಶ ಮಾಡ್ಕೊಂಡು ನೀನ ಕಲ್ಪಿಸಿಕೊಂಡ ಭ್ರಾಂತಿ ಅದು. ನಿಜವಾಗಿ ಅದರಾಗ ಸುಖ ಇದ್ದಿದ್ರೆ ಎಲ್ಲರೂ ಹೊಂದಿ ಬಿಡ್ತಿದ್ರು. ಅದು ನೀ ಮಾಡಿಕೊಂಡ ಸಂಕಲ್ಪ ಇದು ಸಂಸಾರ ಅಂದ್ರೆ. ನಿನ್ನ ಸಂಕಲ್ಪದಿಂದ ಉತ್ಪನ್ನ ಆದದ್ದು ಸಂಸಾರ ಇದು.
ಸಂಕಲ್ಪದ ಅತ್ಯಂತಿಕ ವಿನಾಶದಿಂದ ಈ ಸಂಸಾರವು ನಷ್ಟವಾಗಿ ಹೋಗುವುದು. ನೀನ ಕಲ್ಪನಾ ಮಾಡಲಿಲ್ಲ ಅಂದ್ರೆ ಇದಕ್ಕೆ ಅಸ್ತಿತ್ವನೇ ಇಲ್ಲ. ಅಮೃತ ಅಂದ್ರೆ ಅದನ್ನ ಕುಡಿಯೋ ರಸ ಅಲ್ಲ, ಜನನ ಮರಣ ರಹಿತ ತುಕ್ಕ ಅಂತಾರೆ ಅಮೃತತ್ವ ಅಂದ್ರೆ. ಏನ್ ಮನಸ ಎಲ್ಲ ಕಲ್ಪಿಸ್ಬೋದು ನೋಡ್ರಿ. ಕನಸಿನ ಕಲ್ಪನಾನು ಮನಸ ಮಾಡ್ಕೊಂಡು, ಎಚ್ಚರಿಕೆ ವಾಸನ ಕನಸು. ಇನ್ನೊಬ್ರು ಇದನ್ನ ಮಾಡ್ಯಾರ, ನೀನ ಮಾಡೀವಿ ಇದನ್ನ. ಜಗತ್ತು ಸೃಷ್ಟಿ ಇನ್ನೊಬ್ರು ಮಾಡ್ಯಾನಂತ ಕಲ್ಪಿಸ್ಕೊ ಭ್ರಮ ನಿನಗೆ. ಸೃಷ್ಟಿ ಮಾಡವನ್ನ ಸೃಷ್ಟಿನ ನೀನ ಕಲ್ಪಿಸ್ದಾವದಿಲ್ಲ. ದೇವ್ರ ಜರ್ ಈ ಸೃಷ್ಟಿ ಮಾಡಿದ್ರೆ ಬಾ ನಮ್ಗ ಇದ್ರೆ ಗಜನ್ ಬಂದಿಸ್ತೇನೆ, ಎಲ್ಲಿದನ ಕರ್ಕೊಂಬಾ ನೋಡೋಣ. ದೇವ್ರು ಮಾಡಿದ ನೀನ ಮಾಡಿ ಅದನ್ನ ನೀನ ಅಡಗಸಕ್ ಬರ್ತೈತಿ ನಿನಗೆ. ಎಚ್ಚರಿಕೆ ಒಳಗ ನೀನ ಐತೆ ಅಂತ ಒಂದು ಗುಂಪಿನಾಗ ಕಲ್ಪಿಸ್ಕೊಂಡು ಮತ್ತೊಂದು ಗುಂಪಿನಾಗ ಇಲ್ಲವು ನೀ ಕಲ್ಪಿಸ್ಕೊಂಡಿದ್ದು. ನೀ ದೇಹದಾಗ ಎಲ್ಲಿದಾವ್ರಿ ದೇವ್ರು, ನಿನ್ನ ಬಿಟ್ಟು ಮತ್ತೊಂದು ಯಾವುದೂ ಇಲ್ಲ. ಈ ಎಚ್ಚರಿಕೆ ಅವಸ್ಥಾದಾಗ ಕಲ್ಪಿಸ್ಕೊಂಡ್ ಕುಂತಿ. ಈ ಎಚ್ಚರಿಕೆ ಅವಸ್ಥೆನ ಕಾಯಂ ಇರುದಿಲ್ಲ. ಎಲ್ಲ ಮನಸ್ಸಿನ ಕಲ್ಪನಾ. ಇದು ಎಲ್ಲ ಎಚ್ಚರಿಕೆ ಅವಸ್ಥೆ, ಮನಸ್ಸಿನ ಅವಸ್ಥೆ. ಇವೆಲ್ಲ ಮೂರು ಅವಸ್ಥೆಗಳು, ಎಚ್ಚರ, ಕನಸು, ನಿದ್ರೆ, ಮೂರು ಅವಸ್ಥೆಗಳು ಮನಸ್ಸಿಗೆ ಸಂಬಂಧಪಟ್ಟ. ಇವನು ಮನಸ್ಸ ಮಾಡಿದ್ದು ಹೋದಿಲ್ಲ ಅವಸ್ಥೆಗಳನ್ನೆಲ್ಲ. ದೇವ್ರೂಪ ಮಾಡ್ಯಾನಂತ ಹೇಳ್ತೀವಲ್ಲ, ಅದನ್ನ ಮಾಡಿದ್ದು ಮನಸ್ಸ. ದೇವ್ರನ್ನ ಮಾಡಿದ್ದು ಮನಸ್ಸ. ದೇವ್ರೊಬ್ಬ ಅದಾನ ಅಂತ ಅದ ಕಲ್ಪಿಸ್ಕೊಂಡು. ಇದು ಕಲ್ಪನಾ ಸೃಷ್ಟಿ, ಅದು ಮನೋಮಯ ಸೃಷ್ಟಿ ಅಂತ. ಇದು ದೇವರದಿಂದ ಎಚ್ಚರಿಕೆ ಪೂರ್ತಿ ಕಷ್ಟ. ಕನಸಿನಾಗೂ ಇಲ್ಲ, ನಿದ್ದೆಯಾಗೂ ಇಲ್ಲ. ಏನ್ ವಿಷಯಾದಿಗಳ ಸಿಗ್ಲಿಕ್ಕೆ ಶಟ್ಕೊಂಡು ಮನಿ ಬಿಟ್ಕೊಟ್ಟು ಆದ್ರೆ ಸಮಾಧಾನ ಇರ್ತೈತೇನ್ರಿ? ಜಗಳ ಮಾಡಿ ಏನೈತಿ ಬಿಡ ಸಂಸಾರ. ಮಠ ಸೇರಿ ಸಮಾಧಾನ ಇರ್ತೈತೇನೆ? ಲಕ್ಷ ಎಲ್ಲ ಮನಿ ಕಡೆನೇ ಇರ್ತದೆ. ಇಲ್ಲಿ ಬಂದು ಕುಂತೇನಂದ್ರು ಅವ್ರು ಯಾರು ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಆದ್ರೆ ಹೋದ್ ಬಿಡು ಪೀಡ ಅಂತ. ಶರೀರ ಮುಂತಾದ ಉಪಾಧಿಗಳಿಂದ ಸುಖ ಸಿಗ್ತೈತಿ ಅನ್ನೋದು ಕಾಯಂ ಅದ. ನಮ್ಮ ಮನಸ್ಸಿನಾಗ ಗಂಟಿನ್ಯಾಗ ಗಟ್ಟಿ ಮುಟ್ಟಾಗ್ಬಿಟ್ಟೈತಿ. ಇವು ಸಂಬಂಧ ಇಟ್ಕೊಂಡು ಆರಾಮ ಇರ್ತೀವಿ. ವಿಷಯಾದಿಗಳಿಂದ ಸುಖ ಐತೋ ಇಲ್ಲೋ ಅನ್ನೋದನ್ನ ಸರಿಯಾಗಿ ಪರಿಶೀಲನೆ ಮಾಡ್ಕೊಂಡು ನೋಡ್ಕೊಳವ್ ಎಲ್ಲೋ ಬಾವ್. ವಿಚಾರ ಮಾಡಲಿ ಹಂಗ ಹೊಂಟೆ ಅಂದ್ರೆ ಅದ್ರ ಫಲ ನೀವು ಉಣ್ಬೇಕಾಕೈತಿ ನೋಡಿ. ಈಗ ಮನುಷ್ಯನ ಜನ್ಮದಾಗ ಎಚ್ಚರ, ಜಾಗೃತ ಅಂದ್ರೆ ನಿನ್ನ ಸ್ವರೂಪದ ಬಗ್ಗೆ ಎಚ್ಚರಿಕೆಯನ್ನು ಮಾಡ್ಕೊ. ಶರೀರ ಹಿಡ್ಕೊಂಡು ಸುಖ ಹೊಂದಕ್ಕಾಗೈತಿ. ಈ ಉಪಾಧಿಗಳ ಸಂಬಂಧ ತಪ್ಪಿದಾಗ ಆರಾಮ ಇರ್ತೈತಿ. ಈ ಶರೀರ ಉಪಾಧಿ ಇಟ್ಕೊಂಡು ಆರಾಮ ಇರ್ತೈತಿ. ನೀನು ಈ ಭೋಗ ವಸ್ತುಗಳನ್ನು ಎಷ್ಟೇ ನೀನುಗ ಅನುಕೂಲ ಆಗ್ಯಾವ ಒಂದು ಸುಧಾವು ನಿಮ್ಗೆ ಕಿತ್ತಾಕೊಟ್ಟಾವ ನೋಡ್ಕೊಡ್ರಿ. ಏನ್ ಮತ್ತೆ ಇದಕ್ಕಿದ್ದಂಗಿರುದಿಲ್ಲ, ವಿಕಾರ ಆಗಿ ನಾಶ ಬೇಕು. ನನ್ನಿಂದ ಇದ್ರ ಸಂಬಂಧ ಯಾಕೆ ಇಷ್ಟು ಪ್ರಯತ್ನ ನಡೆಸಿ? ಕೆಟ್ಟ ದಶೆಯಿಂದ ಯಾರ್ಯಾರು ಬಿಡ್ತಾ ಇರ್ತಾರ ಅವ್ರೆಲ್ಲ ಲೋಭಿಗಳು. ಏನ್ ಎಲ್ಲರ ಅಜ್ಞಾನಿಗಳ. ಆರಾಮ ಅನ್ನೋದು ನಮ್ಮ ಸ್ವರೂಪನ, ಅದು ನಮ್ಮಲ್ಲಿ ಐತಿ ಹೊರತು ಹೊರಗಿನಿಂದ ಅದು ಸಿಗುದಿಲ್ಲ. ಬೇಕಾದಷ್ಟು ಜನ್ಮ ಹುಡುಕಿರು ಸಿಗುದಿಲ್ಲ. ಹುಡುಕೋದ್ ಬಿಟ್ಟು ಸುಮ್ಮನೆ ಇದ್ರೆ ಅದು ಅನುಭವ ಬರ್ತೈತಿ ಎಲ್ಲರಿಗೂ. ಇಷ್ಟು ಎಚ್ಚರಿಕೆ ಕನಸಿನ ವ್ಯವಹಾರ ಮಾಡ್ತೇವಂತೀರಿ. ಯಾವ ಅವಸ್ಥೆ ನಿಮಗೆ ಸುಖ ಕೊಡತ್ತೆ? ಮೂರು ಅವಸ್ಥೆಗಳ ಪೈಕಿ ನಿತ್ಯದ ತಾತ್ಪೂರ್ತಿಕ ಕಾಯಂ ಯಾವಾಗಲೂ ಆರಾಮಿನ ಅನುಭವ ಮಾಡಿಕೊಡುವಂತ ಅವಸ್ಥೆ ಯಾವುದು?
ಈ ಮೂರು ಅವಸ್ಥೆಗಳನ್ನು ಮೀರಿದಾಗ ನಾಲ್ಕನೇ ಅವಸ್ಥೆಯನ್ನು ಪಡೆದಾಗ ಯಾವಾಗಲೂ ಆನಂದ ಸ್ವರೂಪದ ಅನುಭವ ಶುರುವಾಗ್ತದೆ. ಆ ಸ್ಥಿತಿಯನ್ನು ನಾವು ಹೊಂದೇ ತೀರ್ಬೇಕಾಗಿದೆ. ಯಾವ ಪುಸ್ತಕ ಓದಿದ್ರು ನಿನಗೆ ಸಮಾಧಾನ ಸಿಗೋದು. ಏನ್ ಬ್ರಹ್ಮನಿಷ್ಠರಾಗ್ಲಿಕ್ಕೆ ಪೌರುಷ ತೋರಿಸ್ಬೇಕು. ಬರೀ ಶರೀರ ಚೇತಾರ್ಥ ದಶಿಂದ ಏನಾರು ಮಾಡ್ಕೊತ ಕೂತು ದೊಡ್ಡ ಕಮಾಯಿ ಮಾಡಿದಂಗ ಆತ. ಈ ಶರೀರದಿಂದ ನೀ ಯಾರಿದ್ದೀ ಇದ್ದಾಗ ಇದು ಹೋಗೋದ್ರೊಳಗಾಗಿ ನೀನು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಶರೀರ ಧಾರಣ ಮಾಡಿದ್ದಕ್ಕೂ ಸಾರ್ಥಕ ಆಗ್ತಾನೆ. ಇಲ್ಲ ಅಂದ್ರೆ ಮನುಷ್ಯನ ಜನ್ಮ ಸುಧಾ ಬರೋದಿಲ್ಲ ನಿನಗೆ ಬಂತು. ಮನುಷ್ಯನ ಜನ್ಮಕ್ಕೆ ಬಂದ್ಮ್ಯಾಗ ಮನುಷ್ಯನ ಜನ್ಮದ ಕೆಲಸನ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೆಂಗ್ ಬರ್ತೈತ್ರಿ ಹೇಳಿ? ಮನುಷ್ಯನ ಜನ್ಮ ಏನು ಗ್ಯಾರಂಟಿ ಇಲ್ಲ ಬರ್ತೈತಿ ಅನ್ನೋದು ಭರವಸೆ. ಈ ಜಗತ್ತಿನೊಳಗೆ ಕೋಟಿಗಟ್ಲೆ ಬಿಲಿಯನ್ ಗಟ್ಲೆ ಮಿಲಿಯನ್ ಗಟ್ಲೆ ಗಳಿಸಿದವ್ರು ಆರಾಮದಾರ ಕೇಳ್ರಿ. ಎಷ್ಟು ಭೋಗ ವಸ್ತುಗಳು ದೊರೆತರು ಭೋಗಿಸಿದ್ರು ಆಶಾ ತೃಪ್ತಿ ಆಕೈತಿ. ನಾವು ಎಷ್ಟು ಸಾಮಾನು ಕಡಿಮೆ ಇದ್ದಷ್ಟು ಪ್ರವಾಸ ಸುಖಗ್ರಾಸ ಆಗ್ತೈತಿ. ಬಹಳಷ್ಟು ಇವನಿಲ್ಲ, ಅದು ಬೇಕು ಇದು ಬೇಕು ಎಲ್ಲ ಕೂಡಿಸ್ಕೊಂಡ್ ಕುಂದಿರ್ತೈತಿ. ಏನ್ ಸಿಕ್ಕತ್ತೆಲ್ಲ ತಂತಂದ್ ಜಮಾ ಮಾಡ್ತೈತಿ. ಅದಕ್ಕೆ ಬರ್ತೈತಿ ಅದಕ್ಕೆ ಬರ್ತೈತಿ ಅಂತ ಬರೀ ಇದನ್ನ ಮಾಡ್ಕೊಂತ ಕುಂತೀನಿ. ನಿಮ್ಮ ಜೀವನ ಎದಕ್ಕೆ ಬಂತು? ಅತಿ ಮಹತ್ವದೈತಂದ್ರು ಅದನ್ನ ಸಂಗ್ರಹ ವೃತ್ತಿ ಇಲ್ಲ. ಎದಕ್ಕೆ ಉಪಯೋಗ ಅದ? ನೀ ಎಷ್ಟು ಭೋಗ ವಸ್ತುಗಳನ್ನು ಹೊಂದಿದ್ರು ನಿನಗೆ ತೃಪ್ತಿ ಇಲ್ಲ. ಆ ಭೋಗದ ಆಶಯ ಸಂಬಂಧ ಏನೆಲ್ಲ ಕರ್ಮಗಳನ್ನು ಮಾಡ್ತೀವಿ. ಆ ಮಾಡಿದ ಕರ್ಮ ಕೇಳೋರು ಯಾರು ಇಲ್ಲ ಅಂತ ಹೇಳಿ ನೀ ಮಾಡಿದ ಕರ್ಮನ ನೀನು ಕೇಳ್ತದೆ. ಅದರಿಂದ ಅದನ್ನು ಮಾಫ್ ಮಾಡೋರು ಯಾರು ಅದಾರ ಅಂತೀವಿ? ಯಾರು ಮಾಡೋರು. ನೀ ಅದನ್ನ ಅನುಭವಿಸಲೇಬೇಕಾಗ್ತದೆ. ನೀ ಮಾಡಿದ ಕರ್ಮನ ನೀನು ಕೇಳ್ತೈತಿ. ದಾಖಲಾತಿ ಇರ್ತೈತಿ ಪ್ರತಿಯೊಬ್ಬರೂ ಮಾಡಿದ ಕರ್ಮ. ನೀ ಯಾರಿಗೆ ಗೊತ್ತಿಲ್ಲ ತಿಳ್ಕೊಡಿ, ನೀ ಏನಾರು ತಿಳ್ಕೊಂಡಿದ್ದಿ ಅದು ರೆಕಾರ್ಡ್ ಇರ್ತೈತಿ. ಆತ್ಮಸಾಕ್ಷಿ ಒಂದೈತಿ, ಅದನ್ನ ತಪ್ಪಿಸಿ ನೀನು ಏನು ಮಾಡಕ್ಕಾಗುತ್ತೆ? ಆತ್ಮಸಾಕ್ಷಿ ಒಂದು ಎಲ್ಲದಕ್ಕೂ ನೀ ಏನ್ ಮಾಡ್ತೀಯ ಅದಕ್ಕೆಲ್ಲ ಸಾಕ್ಷಿ ಐತಿ. ನೀ ಮಾಡಿದ ಕರ್ಮನ ನಿನ್ನ ಕೈ ನಿನ್ನ ಕೇಳ್ತದ. ಕರ್ಮದಿಂದ ಉಳ್ಕೊಳಿಕ್ ಬಂದತನ ಅಂದ್ರೆ ಉಳ್ಕೊಳಿಕ್ ಬಂದಿದ್ರೆ ಇಂಥ ಶರೀರ ಧಾರಣ ಮಾಡೋ ಪ್ರಸಂಗ ಯಾಕೆ ಬರ್ತಿತ್ತು? ಯಾವುದಕ್ಕೆ ನೀ ನಾನು ಅಂತ ಗಟ್ಟಿಮುಟ್ಟ ತಿಳ್ಕೊಂಡಿದ್ದೀ ಈ ಶರೀರಕ್ಕೆ ಆಗೋದಿಲ್ಲ. ಈ ಶರೀರ ನಿನಗೇನು ಕೊಟ್ಟದಿದ್ದು? ಈ ಶರೀರ ನಾನಂತ ತಿಳ್ಕೊಂಡು ನೀ ಕೂಡ್ಬೇಕಾದ್ರೆ ನೀ ಅಂತ ಕರ್ಮ ಮಾಡಿದಲ್ಲಿ ಅದನ್ನ ನಾನಂತ ಹಿಡ್ಕೊಂಡು ಕುಂತಿ. ನೀ ಮಾಡಿದ ಕರ್ಮದಿಂದ ಉಳ್ಕೊಂಡಿದ್ರೆ ಈ ಶರೀರ ಹೊಲಸು ನಾನು ತಿಳ್ಕೊಂಡ್ಕೊಂಡ್ರು ಬಾಳೆ ಬರಬಾರ್ದಿತ್ತು. ನೀನ ಆನಂದ ಸ್ವರೂಪ ಇದ್ದೇನೆ, ನಾನಾ ದೇವರಿದ್ದೇನೆ ಅನ್ನೋದು ಹೊಳಿತಿತ್ತು. ನೀ ಮಾಡಿದ ಕರ್ಮದಿಂದ ನಿನಗೆ ಪಾರಾಯಕ್ಕೆ ಬಂದೈತೆ ಬರುವಲ್ದು. ನನಗೆ ಕೈ ಒಳಗೆ ಅಧಿಕಾರದಂತೇಳಿ ಮಂಗಿ ನಂಗೆ ಮಾಡಿದರೆ ನೀ ಮಾಡಿದ ಕರ್ಮದ ಫಲ ಬಿಡ್ತೈತನ ನಿನಗ ಬರ್ತೈತಿ. ಮಹಾತ್ಮರನ್ನ ಜ್ಞಾನದಿಂದ ಚ್ಯುತಿಗೊಳಿಸೋರು ಯಾರ್ದಾರ ಹೇಳಿ? ಯಾರಿಗೂ ಸಾಧ್ಯ ಇಲ್ಲ. ಮನಸ್ಸು ಆನಂದ ಭಾವದಲ್ಲಿ ತಲ್ಲೀನಾತಂದ್ರೆ ಇತ್ತಾಗ ಬರಕ್ ಒಲ್ಲೆ ಅಂತೈತಿ ಅದು ಮನಸ್ಸು. ನಿಮ್ಮ ದೇವರು ದಿನರು ಅಂತೀರಿಲ್ಲ, ಅವು ಬಂದು ಏನಾದ್ರು ಚ್ಯುತಿಗೊಳಿಸ್ತಾವನು. ಅವನ ಭಾವದಲ್ಲೇ ಅವು ಬರಲಾರು, ಅವುಗಳ ಕಲ್ಪನಾನ ಇಲ್ಲ. ನೀ ಬೇಕಾದ ಅಧಿಕಾರಿಯಾಗು, ಬ್ರಹ್ಮ ಪದವಿ ಒಂದು, ಅವುಗಳಿಂದ ನೀ ಚ್ಯುತಿ ಹೊಂದು ತಪ್ಪುದಿಲ್ಲ. ಹೌದು, ಬೇಕಾದಂತ ಪದವಿ ಅದ ಹೊಂದ್ರು ಅದು ಮತ್ತೆ ಚ್ಯುತಿ ಹೊಂದುದ. ಜ್ಞಾನ ಏನು ಚ್ಯುತಿ ಹೊಂದದ?
ಒಮ್ಮೆ ಜ್ಞಾನ ಹುಟ್ಟಿತೆ ಅಂದ್ರೆ ಸಾಯುವುದಿಲ್ಲ. ಅಜ್ಞಾನ ಒಮ್ಮೆ ಸತ್ಯ ಅಂದ್ರೆ ಅದು ಹುಟ್ಟುವುದಿಲ್ಲ. ಏನಾರ ಅಚ್ಯುತ ಪದವಿಯನ್ನು ಪಡೆದೇನು ಮಹಾತ್ಮರಾದವರೆಲ್ಲ ಚ್ಯುತಿ ಹೊಂದದೇ ಇರ್ತಕ್ಕಂಥ ಸ್ಥಾನದೊಳಗೆ ಮನಸ್ಸನ್ನು ನಿಲ್ಲಿಸ್ತಿದ್ರು. ಯಾವ ಇಂದ್ರಿಯಗಳ ಮುಖಾಂತರ ಭೋಗಿಸಿದ ಸುಖ ಉಳಿದೈತಿ ಹೇಳಿ. ಅದರಿಂದ ಕಷ್ಟ ಆಗೈತೋ ಏನು ಕಷ್ಟ ಹೋಗೈತೋ, ಅದನ್ನು ಹೊಂದಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದೆ. ಅದನ್ನ ರಕ್ಷಾ ಮಾಡ್ಬೇಕಾದ್ರೂ ಚಿಂತೆ, ಸವಿಬಾರದನ್ನು ಚಿಂತೆ. ಚಾಲು ಆತ್ರಿ ಹಂಗ ಹತ್ತಗಷ್ಟು ಚಾಲು ಆತ್ ನೋಡ್ರಿ. ಮಹಾತ್ಮನ ಕಂಡ ನಾನು ಮಹಾತ್ಮ ಆಗ್ಬೇಕನ್ನುವುದಿಲ್ಲ. ಮಂತ್ರಿ ಆದ್ನಂತ ಅವು ಅದಕ್ಕೆ ಅವನಂಗ ನಾನು ಮಂತ್ರಿ ಆಗ್ಬೇಕು. ಅಧ್ಯಕ್ಷ ಆದಂತ ನಾನು ಅಧ್ಯಕ್ಷ ಆಗ್ಬೇಕು. ಇಷ್ಟೆಲ್ಲ ಮಹಾತ್ಮರ ಜೀವನ ಚರಿತ್ರ ನೋಡ್ಕೊಂತ ಓದ್ಕೊಂತ ಬರ್ತೀರಿ. ಹೊಯ್ಕೊಳ್ಳುವಂತ ಕಾರ್ಬಾರ ಯಾಕೆ ಮಾಡ್ತೀರಿ? ಕೇಳ್ತೇವೆ ಯಾಕಂದ್ರೆ ಮಹಾತ್ಮರ ಚರಿತ್ರ ಹಿಂಗೆ ಮಾಡಿದ್ರೆ ಎಲ್ಲ ಹೇಳ್ತೀವಿ ಜಿಗ್ ಮತ್ತೆ ಎಂತ ಕಾರ್ಬಾರ ಮಾಡ್ತೀನಿ ನೀನು. ಆ ವಿಷಯದ ವ್ಯಾಮೋಹ ಬಿದ್ದು ಹೊಯ್ಕೊಳಕ್ ಚಾಲು ಮಾಡ್ತೀನಿ. ಏನಾಯ್ತು ಯಪ್ಪ ನಮ್ಗೆ ಅಳಾಕ್ ಶುರು ಮಾಡ್ತೀನಿ. ನೀ ಮಾಡಿದ ಕರ್ಮ ಯಾರ ಮಾಪ್ ಮಾಡೋರು ಅದನ್ನ ತಿಳ್ಕೊಂಡು ಯಾರು ಬೇಡ್ಕೊಂಡ್ರ ಉಳ್ಸಾಕ್ ಬರ್ತೈತಿನ? ಎಷ್ಟು ದಿವಸ ನಡಿತೈತಿ ಹೇಳಿ ನಿನ್ನ ಅಂಕ ಡೊಂಕ ವ್ಯವಹಾರ? ವಿಷಕುಂಭ ತುಂಬು ಮಠ ಹೌದಿಲ್ಲ? ನೀ ಎಂತ ಕರ್ಮ ಮಾಡ್ತೀಯ ಅಂತ ಜನ್ಮ ಓದ್ತೈತಿ ನೋಡ್ರಿ. ಹೊಲಸು ಕರ್ಮ ಮಾಡಿದಲ್ಲಿ ಹೊಲಸು ನಾನಂತ ತಿಳ್ಕೊಂಡು ಕೂಡ್ರು ಪಾಳೆ ಬಂದೈತಿ. ಹಗಲು ರಾತ್ರಿ ವಿಷಯ ಚಿಂತನದೊಳಗ ಇದ್ಕೊಂಡ ಸ್ವರೂಪ ಜ್ಞಾನ ಬಾ ಅಂದ್ರೆ ಎಂದ್ ಬರ್ಬೇಕ್ರಿ? ಯಾವ ಸ್ವರೂಪಾವಸ್ಥಿತಿಯನ್ನು ಪಡೆದಿರ್ತಾನ ಅವನ ಎದುರಿಗೆ ಇಡೀ ವಿಶ್ವನ ತಗೊಂಡು ಏನ್ ಮಾಡುದು? ವಿಶ್ವಕ್ಕನ ಕಣ್ಣು ತೆಗೆಯುದಿಲ್ಲ ಅವ. ನಿಮ್ಮ ಸ್ವರೂಪ ಸ್ಥಾನಕ್ಕೆ ಸಂಸ್ಥಾನ ಅಂತಾರೆ. ಅಂದ್ರೆ ಯೋಗ್ಯವಾದಂತ ಸ್ಥಾನ ಅಂತ. ನಿಮ್ಮ ಮಕ್ಕಳು ಮರಿ ನೀನು ಸುಖ ಕೊಡಾಕ್ ಹುಟ್ಟ್ಯಾರ, ತಮ್ಮ ಕರ್ಮಕ್ಕನುಸಾರ ಹುಟ್ಟ್ಯಾರ ಅವರು. ನಿದ್ರೆ ಆರಾಮ್ ಕೆಡಿಸ್ತಾವೋ, ನಿದ್ರೆ ಅನುಭವ ತಂದು ಕೊಡ್ತಾವೋ, ನಿದ್ರೆ ಆರಾಮು ಮಕ್ಕಳು ಮರಿ ಹೆಚ್ಚ ಒಳಾಕತ್ತು ಅಂದ್ರೆ ಎಲ್ಲಿ ಹೋಗ್ಲಪ್ಪ ಮನಿ ಬಿಟ್ಕೊಟ್ಟು ಹೋಗ್ಲಿ ಅಂತ ನಿದ್ದೆ ಹತ್ತುವ ನಮ್ಗಂತ. ಹೌದಿಲ್ಲ? ನಿನ್ನ ಮಕ್ಕಳು ನಿನ್ನ ಆರಾಮ ಹೊಂದಾಕ ಅಡ್ಡಿ ಹಾಕವತ್ತಾಗ ಏನ್ ಸಮಾಧಾನ ಶಾಂತಿ ಕೇಳಿಸ್ತಾವ ನಿಂದ ಅವನ್ ಯಾಕೆ ಕಡಿಯಾಕ ಹೋಗ್ಬೇಕು? ನಿನ್ನ ಸ್ಥಾನ ನಿನಗೆ ಯಾರ ಕೊಡ್ತಾರನು? ಯಾರು ಕೊಡುವಂಗಿಲ್ಲ. ಅದಕ್ಕೆ ಇದು ಕೊಡ್ತೈತಿ, ಇದಕ್ಕೆ ಅದು ಕೊಡ್ತೈತಿ ಅನ್ನೋದನ್ನ ತೆಗೆದು ಹಾಕತ್ತೆ. ಯಾರು ಕೊಡ್ತುಕೊಳ್ಳೋದು ಏನ್ಸಲ್ಲ. ನಿನ್ನಲ್ಲಿ ಪ್ರತಿಯೊಬ್ಬರಲ್ಲಿ ಇರುವಂತಹದನ್ನ ನಾವು ಅದನ್ನ ಅನುಭವಿಸ್ಬೇಕಾಗಿ. ಬೇಡ್ಕೊಂಡ್ರೆ ಪ್ರಾರ್ಥನೆ ಮಾಡಿದ್ರೆ ಅದು ಕೊಡಾರದಾರನೇ ಯಾರು? ಸುಳ್ಳ ಅದೆಲ್ಲ ಅರಣ್ಯ ರೋದನ ವ್ಯರ್ಥ. ಜ್ಞಾನಿಗಳ ಸಂಪತ್ತು ಯಾವುದು ಅಂದ್ರೆ ಜ್ಞಾನ ಸಂಪತ್ತು. ಏನ್ ಅದನ್ನು ಸತತ ವಿವೇಕದ ಅಭ್ಯಾಸದಿಂದ ಪಡಿಲಿಕ್ಕೆ ಸಾಧ್ಯ. ಏನ್ ನೀತಿ, ವೈರಾಗ್ಯ, ಜ್ಞಾನ ಇವೆಲ್ಲ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಮೊದಲ ನೀತಿಯಿಂದ ಬಾಳ ಕಲೀರಿ ನೀವು. ಅಂದ್ರೆ ವ್ಯವಹಾರ ಸುರುಳಿದ್ ಸಾಕ್ತೈತಿ. ನೀತಿ ಬಿಟ್ಟೆ ಅಂದ್ರೆ ವ್ಯವಹಾರನೂ ಹದಗೆಡ್ತೈತಿ. ಎರಡನೇದವ್ರು ಪೀಡಾ ಕೊಡದಂಗ ನಮ್ಮ ಬಾಳೆ ನಾವು ಮಾಡ್ಕೊಳ್ಳೋದು, ಇದಕ್ಕೆ ಕರ್ಮಕಾಂಡ ಅಂತ. ಹೌದಿಲ್ಲ? ಯಾವ ಜೀವಿಗೂ ನೋವಾಗದಂಗ, ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಯಾವ ಜೀವಿಗೂ ಪೆಟ್ಟದಂಗ ನಮ್ಮ ಬಾಳೆದಾಗ ನಾವು ಹಂಗ ಬದುಕಬೇಕು ಅಂತ. ಮಹಾತ್ಮರ ಅದೆಲ್ಲ ಹಂಗ ಬದುಕಿದ್ರಿಲ್ಲ. ಯಾರಾದ್ರ ಪೀಡಾ ಕೊಡುವಂತ ಅಡ್ಡಾಡಿದ್ರು? ಯಾರಿಗೆ ಸಹಾಯ ಮಾಡಿದ್ರಿಲ್ಲ? ಅವ್ರು ಕಷ್ಟದಲ್ಲಿರೋ ಅವ್ರಿಗೆಲ್ಲ
ಬಸರಾಗದೆ ಮಗನ ಹಡದೆವ್ವ, ಅದಕ್ಕೆ ಹೆಸರೇನು ಇಡಲಿ ಹೇಳುವ ಅಂತ. ನಮಗೆ ಹೆಸರೇ ಇಲ್ಲ. ಶರೀರಕ್ಕೆ ಹೆಸರದವು, ಶರೀರ ನನಗೆ ಹೆಸರಿಲ್ಲ. ಇಲ್ಲ, ಶರೀರ ಲಕ್ಷಿಸಿ ಹೇಳ್ತೀವಿ ಹೆಸರು, ನಿನ್ನ ಲಕ್ಷಿಸಿ ನಿನಗೆ ಹೆಸರು ಯಾವ್ದೈತಿ ಹೇಳೋದು? ಅಹಂ ಬ್ರಹ್ಮ, ನಾನಾ ಬ್ರಹ್ಮ ಸ್ವರೂಪ ಇದ್ದೇನೆ. ಒಮ್ಗಿರ ಹೊಳಿಬೇಕಲ್ಲ, ಎಲ್ಲರಿಗೂ ಹೊಳಿದಿಲ್ಲ. ಮನುಷ್ಯನ ಜನ್ಮಕ್ಕೆ ನಾವು ಎದಕ್ಕೆ ಬಂದೇವು ಅನ್ನೋದು ಎಷ್ಟು ಜನರಿಗೆ ಬರ್ತದೆ ಹೇಳಿ. ಬರೀ ಉಂಡ ತಿಂದ ಮೋಜ ಮಾಡಿ ಹೋಗಿಬಿಟ್ರೆ ತೀರ್ತಿನ. ಇದಕ್ಕೆ ಬಂದಿರಿ, ಇದಕ್ಕೆ ಹುಟ್ಟಿರಿ. ಕಾಯ್ದೆ ಕತ್ತರಿ ಒಳಗೆ ಸಿಗದವ್ರು ಯಾರು? ಕಾಯಿಲೆ ಸಂಕಟದಿಂದ ಪಾರಾಗುವುದೇನು ಸಾಮಾನ್ಯ ಕೆಲಸ ಅದು. ಮಂಗ್ಯನಂಗ ಮಾಡಿದಂದ್ರೆ ಮಂಗಿ ಅದರ ಫಲ ಉಣ್ಬೇಕಾಕೈತಿ. ಆ ಮಂಗ್ಯ ಮುಸುವ ಇನ್ನ ಸುಲಭ ಜೀವನ ಸಾಗಿಸ್ತಾವು, ನಿಮ್ಮಂಗ ಖತರ್ನಾಕ್ ವ್ಯವಹಾರ ಮಾಡಕ್ ಹೋಗುದಿಲ್ಲ. ಮಾನವನಿಗೆ ಸುಲಭ ಜೀವನ ಸಾಕ್ ಬರ್ತಿದ್ರು ಕತ್ತಿ ಕಾರ್ಬಾರ್ ಮಾಡೋದು ಬಿಡುವುದು. ಸಂಸಾರ ಸಾಗರದಿಂದ ನೀವು ಪಾರಾಗಬೇಕಾತಂದ್ರೆ ವಿವೇಕ ನಿನ್ನಲ್ಲಿ ಜಾಗೃತ ಆಗ್ಬೇಕು. ವಿವೇಕ ಎಲ್ಲಿ ಸಿಗ್ತದ ಅಂದ್ರೆ ಸತ್ಸಂಗದಲ್ಲಿನೇ ಸಿಗ್ತದೆ. ಒಳಗೆ ಚಂದ ಕಂಡತೇಕ ಜೀವನ, ಹಿಂಗ ನಡಿಬೇಕಂತ ಯಾಕೈತೆ. ಮುಂದಿನ ಕ್ಷಣ ನಿನ್ನದಲ್ಲ, ಯಾವ ಹೊತ್ನ್ಯಾಗಿದ್ದ ಟರ್ನ್ ಆಕೈತಿ ಹೇಳಕ್ ಬರೋದು. ಏನ್ ಹಿಡಿದ್ರೆ ಅಂತ ಚಲೋ ನಡೀತಿ, ಏನ್ ಕ್ಯಾಟ ದೃಷ್ಟಿ ಬಿತ್ತು ಯಾರ್ದು ನೀನ ಕಲ್ಪಿಸ್ಕೊಂಡಿ. ಯಾರು ಏನು ಮಾಡಕ್ಕಾಗೋದು, ನೀನ್ ಮಾಡಿದ ಕರ್ಮನ ನೀನ್ ಬೆನ್ನದು. ಇಷ್ಟ ದಿನ ಎಲ್ಲಾ ವ್ಯವಸ್ಥೆ ನಡೀತಿರಿ, ಈಗೆಲ್ಲ ಏನೂ ಆಗವಲ್ರಿ. ಮಾಡಿದ್ದೆಲ್ಲ ಏನ್ ಮಾಡಿದ್ದೆಲ್ಲ ಸಕ್ಸಸ್ ಆಕಿತ್ತು, ಈಗೇನು ಆಗವಲ್ರಿ. ಏನೋ ಯಾರೋ ಮಾಡ್ಸ್ಯಾರ, ಹೌದಿಲ್ಲ? ಇಲ್ಲದ ಕಲ್ಪಿಸ್ಕೊಂತಾನೆ, ಇದ್ದ ಸಂಕಟ ಹೊಂತಾನ. ಯಾಕೆ ಕಲ್ಪಿಸ್ಕೊ? ಯಾರು ಏನೂ ಮಾಡ್ಲಾರ. ನೀನು ಈಗ ಎಷ್ಟು ಚಂದ ಕಂಡೈತಿ ನೋಡಿ ಈ ಜೀವನ, ನಾಳೆ 1000 ಪಟ್ಟು ಸಂಕಟ ಹೊಂದ್ಬೇಕು. ಅದಕ್ಕೆ ಮೊದಲ ಇದ್ರ ಬಗ್ಗೆ ಅನಾಸಕ್ತಿಯನ್ನು ಹೊಂದಕ್ಕಲ್ಲ. ಈಗ ನಾವು ಸಂಕಟದಾಗದೀವೇನು ಸುಖದೊಳಗದೀವ ಅಂತಂದ್ರೆ ಖಬರ್ ಐತೇನ ಯಾರಿಗೇನ? ಸತ್ಸಂಗದೊಳಗೆ ಮನಸ್ಸಾಕಿ ಆ ಪ್ರಕಾರವಾಗಿ ನಡ್ಕೊಂಡ್ರೆ ಬಾಳೆದ ಕಷ್ಟ ಎಲ್ಲ ದೂರ ಆಕ್ಕವಿಲ್ಲ. ಅದನ್ನ ಮಾಡಾಕ್ತಾ ಇರಿಲ್ಲ ನಾವು. ಮತ್ತು ಹೊರಗಿಂದ ಏನಾರ ಮಾಡಕ್ ಅಡ್ಡಾಡ್ತೀವಿ. ಏನ್ ಮಾಡ್ತೇವೆ? ಸತ್ಸಂಗದ ಏನ್ ನೆನಪಿ ತಂದ್ಕೊಡ್ತೈತೆ ಅಲ್ಲಿ? ವಿಶೇಷ ಸಂಘವನ್ನು ಬಿಡು, ವಿಶೇಷ ನೆನಪು ಮಾಡೋದು ಕೈ ಬಿಡೋದು. ತೊರೆ ವಿಷಯವನು ಅಂತ ಹೇಳ್ತೇವೆ ಸತ್ಸಂಗ. ವಿಷಯ ಚಿಂತನೆಯನ್ನು ಕೈ ಬಿಟ್ಟು ಕೂಲೆ ನಿನಗೆ ಆನಂದ ಸೂತ್ರ. ಸತ್ಸಂಗದೊಳಗೆ ಮನಸ್ಸು ಹಾಕಿ ಆ ಪ್ರಕಾರವಾಗಿ ನಡ್ಕೊಂಡ್ರೆ ಬಾಳೆದ ಕಷ್ಟ ಎಲ್ಲ ದೂರ ಆಕೈತಿ. ಭಾರತದಷ್ಟು ಉತ್ತಮ ಬೋಧ ಬಾಕಿ ಯಾವ ರಾಷ್ಟ್ರಗಳಲ್ಲಿ ನಿಮಗೆ ಸಿಗುತ್ತದೆ? ಭಾರತದಿಂದನೇ ಎಲ್ಲ ರಾಷ್ಟ್ರಗಳಿಗೆ ಜ್ಞಾನ ಬೋಧ ಹೋಗಿತ್ತು. ಹೌದು, ಭಾರತೀಯ ಋಷಿಮುನಿಗಳನ್ನ ಎಲ್ಲ ಮಾರ್ಗದರ್ಶನ ಮಾಡಿದರು. ವಶಿಷ್ಠರು ರಾಮನಿಗೆ ಉಂಡಿಟ್ಟು ಸುಖ ಒಂದು ಪಣಿ ಅಂತ ಹೇಳಿದ್ರು ನಾವು. ಇನ್ನು ಸಮಾಧಿ ಒಂದು ಸುಖ ಹೊಂದಿದೆ ಅಂತ ಹೇಳಿದ್ರು. ಜ್ಞಾನ ಸಮಾಧಿಯನ್ನು ಮಾಡ್ಕೊ. ತಿಳುವಳಿಕೆಯಿಂದ ಬುದ್ಧಿ ಸಮಸ್ಥಿತಿಯಲ್ಲಿ ನಿಂತಾಗದ ಆನಂದದ ಅನುಭೂತಿ ಆಕೈತಿ. ಮಹಾತ್ಮರ ನೋಡಿ ನಾವು ಮಹಾತ್ಮರಾಗುವುದಿಲ್ಲ. ಒಳ್ಳೆ ಮಾತಾಡ್ತೇವಿ, ಕಥೆ ಹೇಳ್ತೇವಿ, ಇಲ್ಲ ಹೇಳ್ತಾನ ಕೇಳ್ತಾನ, ಆದ್ರೂ ಮತ್ತೆ ಪಸಿಗೆ ಬೀಳ್ತಾನೆ.
ಮನಸ್ಸು ಸುಮ್ಮನ ಆದ ಸ್ಥಿತಿ ಒಳಗ ಪ್ರಪಂಚ ಯಾರಿಗಿರ್ತೈತಿ ಹೇಳ್ರಿ? ಅಲ್ಲಿ ಇರುವುದನ್ನ ಇಲ್ಲ. ಮನಸ್ಸು ಎಲ್ಲ ಕಲ್ಪನಾ ಎಲ್ಲ ಕೈ ಬಿಟ್ಟು ಸುಮ್ಮನೆ ಇತ್ತಂದ್ರೆ ಅಲ್ಲಿ ಆ ಪ್ರಪಂಚಕ್ಕೆ ಅಸ್ತಿತ್ವನೇ ಇಲ್ಲ ಅನ್ನೋದು ಅನುಭವ ಗೊತ್ತು. ನಿಮ್ಮ ಸಮಾಧಿ ಇನ್ನೊಬ್ಬರಿಗೆ ಮಾಡಕ್ ಬರ್ತೈತಿ. ನಾನು ನಿಮ್ಮ ಸಮಾಧಿ ನೀವೇ ಮಾಡ್ಬೋದು. ಕುಣಿ ತೆಗೆದು ಹೆಣ ಹೋಗೋದಕ್ಕೆ ಸಮಾಧಿ ಅನ್ನೋದಿಲ್ಲ. ಬುದ್ಧಿ ಸಮವಾಗುವಿಕೆಗೆ ಸಮಾಧಿ ಅಂತ ಕರೀತಾರೆ. ಆ ಸಮಾಧಿಯನ್ನು ಹೊಂದದ ಹೊರತಾಗಿ ನಮಗಿದ ಅನುಭವ ಬರ್ತಾನೆ ಇಲ್ಲ. ಮನಸ್ಸು ಏನೇನು ಕಲ್ಪನಾ ಮಾಡ್ಕೊಂತ ಕಲ್ಪನಾ ಎಲ್ಲ ಅಡಗಿದಾಗ ಬುದ್ಧಿ ಸಮಸ್ಥಿತಿಯನ್ನು ಹೊಂದಿದಾಗ ಇದ್ರ ಅನುಭವ ನಮಗೈತಿ. ಐಹಿಕ ಭೋಗಾದಿಗಳಿಂದ ನಾವು ಸುಖಿ ಆಗಬೇಕು ಅಂತ ವಿಶೇಷ ಆಸಕ್ತಿ ಉಳ್ಳವರಿಗೆ ಇದು ಹೊಳೆದನೇ ಇಲ್ಲ. ಹೌದು, ಪರಲೋಕದ ಭೋಗಾದಿಗಳಿಂದ ಸುಖ ಹೊಂದಬೇಕು, ಈ ಲೋಕದ ಭೋಗಾದಿಗಳಿಂದ ಸುಖ ಹೊಂದಬೇಕು. ಇಹಮೂತ್ರ ಫಲಭೋಗ ಆಶಾ ನಮ್ಮನ್ನು ಮುಂದೆ ಹೋಗಿ ಕೊಡುದಿಲ್ಲ. ಅದನ್ನ ಮಾಡಕ್ ಬರ್ತದೆ. ಆಶೆಯಾದ ಕೈ ಸಿಕ್ಕಿದ ಕಡೆಗೆ ಆಗೋದು ಬಹಳ ಕಠಿಣ ಅದ. ನಿಮ್ಮ ಸಮಾಧಿ ನೀವು ಮಾಡ್ಕೊ. ಕುಣಿ ತೆಗೆದು ಹೆಣ ಹೋಗುತ್ತದಕ್ಕೆ ಸಮಾಧಿ ಅನ್ನೋದಿಲ್ಲ. ಮನಸ್ಸು ಏನು ಕಲ್ಪನಾ ಮಾಡ್ತೈತಿ ನೋಡ್ರಿ, ಅದಕ್ಕೆ ಇರ್ತೈತಿ ನೋಡ್ರಿ. ಅದಕ್ಕೆ ಯಾವುದು ಕಲ್ಪನಾ ಮಾಡಲಿಲ್ಲ ಅಂದ್ರೆ ನಿನಗೆ ಆನಂದದ ಅನುಭೂತಿನಾಗ ಚಲೋ. ಕಲ್ಪನಾರಹಿತ ಸ್ಥಿತಿ ಅನುಸಂಧಾನನ ಧ್ಯಾನ. ಹೆಚ್ಚು ಹೆಚ್ಚು ನಾವು ಕಲ್ಪನಾರಹಿತ ಆಗಿರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ನೋಡ್ರಿ. ನಮಗೆ ಅನುಕೂಲತೆಗಳಿಗೆ ಪ್ರತಿಕೂಲತೆ ಇರುವುದಿಲ್ಲ. ಯಾವಾಗಲೂ ಅನುಕೂಲ ಇರ್ತೈತೆ. ಜಾಗೃತ ಬಾಳೆ ಯಾವಾಗಲೂ ಅನುಕೂಲ ಇರ್ತೈತಿ. ಅನುಕೂಲ ಇದ್ದದ್ದು ಪ್ರತಿಕೂಲ ಆಕೈತಿ, ಪ್ರತಿಕೂಲ ಇದ್ದದ್ದು ಅನುಕೂಲ ಆಕೈತಿ. ಇದಕ್ಕ ಬಾಳೆ ಅಂತಾರೆ. ಮನಸ್ಸಿನ ಸಮಾಧಾನ ಶಾಂತಿಯನ್ನು ಹೊಂದಲಿಕ್ಕೆ ಸಾಧನಗಳನ್ನ ಏನು ಇಟ್ಕೊಂಡಿರಿ ನಾವು? ಗಿರ್ನಿ ಒಳಗೆ ಕಾರ್ಖಾನೆ ಒಳಗೆ ಶಾಂತಿ ತಯಾರು ಮಾಡ್ತೀವಿ. ಬಾಹ್ಯ ಇಂದ್ರಿಯ ವಿಷಯ ವಸ್ತುಗಳಲ್ಲಿ ನಾವು ಶಾಂತಿ ಪಡಿಬೇಕಂತ ವ್ಯವಸಾಯ ನಡೆಸೀವಿ. ಇದು ಸಾಧ್ಯ ಆಗ್ಬೋದನು? ಇದು ತಪ್ಪೈತಿ ಬರೋಬ್ಬರಿ ಐತೆ? ನೀವು ವಿಚಾರ ಮಾಡಿ ನೋಡ್ತೀರಿ. ಕಾರ್ಖಾನೆ ಒಳಗೆ ಏನಾರ ಕುಡಿಸಿ ಶಾಂತಿ ತಯಾರು ಮಾಡ್ತೀವಿ. ಬಾಹ್ಯ ಇಂದ್ರಿಯ ವಿಷಯ ವಸ್ತುಗಳಿಂದ ಶಾಂತಿ ಸಮಾಧಾನ ಪಡಿಬೇಕಂತ ನಿರಂತರ ಪ್ರಯತ್ನ ನಡೆಸಿರಲ್ಲ. ಹೊಂದಕ್ಕಾಗೈತೆ ನಿನಗೆ ಸಮಾಧಾನ ಶಾಂತಿಯನ್ನ? ಈ ಕ್ರಮ ತಪ್ಪೈತು ಬರೋಬ್ಬರಿ ಐತಿ ಅನ್ನೋದನ್ನ ವಿಚಾರ ಯಾರು ಮಾಡಿರಿ? ಅಮೇರಿಕದವನ ಆನಂದ ಬೇರೆ, ಭಾರತದ ಒಂದು ಬೇರೆ, ಬೇರೆ ಬೇರೆ ದೇಶದವರ ಆನಂದ ಬೇರೆ ಬೇರೆ ಇರ್ತೈತಿ. ಶಾಂತಿ ಸಮಾಧಾನ ಹೃದಯದಲ್ಲಿ ನೆಲೆಗೊಂಡದ್ದು. ತನ್ನ ಹೃದಯದಲ್ಲಿ ಶಾಂತಿ ಇಲ್ದಾವ ಇನ್ನೊಬ್ಬರಿಗೆ ಏನು ಶಾಂತಿ ಕೊಡ್ತಾನೆ? ಸೂರ್ಯನಿಂದ ಕತ್ತಲೆ ಕಿರಣಗಳು ಹೊರಬೀಳ್ತಾವ, ಏನು ಬೆಳಕಿನ ಕಿರಣಗಳು ಹೊರಬೀಳ್ತಾವ. ಹಂಗ ಸಮಾಧಾನ ಶಾಂತಿಯನ್ನು ಹೊಂದಿದವನಿಂದ ಸಮಾಧಾನ ಶಾಂತಿ ಆಗುವಂತಹ ವಿಚಾರಗಳೇ ಬರ್ತಿರ್ತಾವ ಎಲ್ಲ. ಹಂಗ ಹೃದಯದಲ್ಲಿ ಶಾಂತಿ ನೆಲೆಸಿತ್ತು ಅಂದ್ರೆ ಶಾಂತಿ ಕಿರಣಗಳು ಹೊರಬೀಳ್ತಾವ. ಉಪನಿಷತ್ತಿನ ಜ್ಞಾನವನ್ನು ಆಳವಾದ ತೆಗ್ಗಿನಲ್ಲಿ ಹೋಗದು ಬಿಟ್ಟೇವೆ ನಾವು. ಹೌದಿಲ್ಲ? ಅದನ್ನೆಲ್ಲ ಬಿಟ್ಟು ಬಿಟ್ಟೇವೆ. ವೇದ ಉಪನಿಷತ್ತುಗಳನ್ನು ಅದ್ರ ಮ್ಯಾಗ ಆಸಕ್ತಿ ಯಾರಿಗೈತಿ? ಅದ್ರಾಗ ಎಂತ ಮಹತ್ವ ಐತಿ ಅನ್ನೋದು ಗೊತ್ತಿಲ್ಲ. ಏನ್?
ಶಾಂತಿ ಹೊಂದಲಿಕ್ಕೆ ವೇಳೆ ಇಲ್ಲ, ನಮ್ಗೆ ಪುರುಸೊತ್ತಿಲ್ಲ. ನೀವು ಶಾಂತಿ ಹೊಂದುದು ಯಾವಾಗ? ಯಾವ ಕೆಲಸ ನಾವು ಮಾಡ್ಕೋತೀವಿ ಆ ಕೆಲಸ ಇರ್ತೈತಿ ನಮ್ಗೆ. ನಾವು ಮಾಡಬೇಕಾದ ಕೆಲಸ ಬಿಟ್ಟು ಮಾಡಬಾರ್ದನ್ನು ಮಾಡಿದ್ರೆ ನಿಜವಾದ ನಮ್ಮ ನಮ್ಮ ಕೆಲಸದೊಳಗೆ ನಾವಿದ್ದಿದ್ದೋ ಇವತ್ತಿಲ್ಲ ನಾಳೆ ಆ ಸ್ಥಿತಿ ಹೊಂದಕ್ಕೆ ಬರ್ತೈತಿ. ಅದನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಕೆಲಸ ನಮ್ಮ ಸ್ವರೂಪ ಜ್ಞಾನ ಮಾಡ್ಕೊಳ್ಳಿಲ್ಲ ಅಂದ್ರೆ ದುಃಖದ ಮಾಡದೊಳಗೆ ಹೋಗವ್ರು ಯಾರು? ಮತ್ತು ನಾವು ಹೌದಿಲ್ಲ, ಭಿನ್ನ ಭಿನ್ನ ಅವಸ್ಥೆಗಳೊಡನೆ ಆನಂದ ಭಿನ್ನ ಭಿನ್ನ ಆಗ್ತೈತೆ. ನಾವು ಆಗುದಿಲ್ಲ. ಯಾವ್ದಾದ್ರು ಜಡ ವಸ್ತುಗಳ ಕಾರ್ಯನ ಅದು? ವಿಕಾರ ಹೊಂದದ್ದು ಏನ್ ಸಾಲದು, ಅವಿಕಾರಿ ಅದ. ಎಚ್ಚರಿಕೆ ವ್ಯವಹಾರ ಇದಕ್ಕಿದ್ದಂಗೆ ಇರ್ತೈತೆ ನೋಡಿ. ಕ್ಷಣ ಕ್ಷಣಕ್ಕನ ಬದಲಾವಣೆ ಆಗ್ತೈತಿ. ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಬದಲಾವಣೆ ಬದಲಾವಣೆ ಆಗುವುದು ಸಂಸಾರ ಅಂತ. ಆರಾಮ ಅದು ಬದಲಾಗುದಿಲ್ಲ, ಇದಕ್ಕಿದ್ದಂಗೆ ಐತದ. ಹಿಂದೂ ಮುಂದು ಯಾವೆಲ್ಲ ಕಾಲದಾಗೂ ಒಂದ ನಮೂನಿ ಐತಿ. ಏನು ಬದಲಾಗತೈತಿ ಆನಂದನು ಅದು ಎಂದೂ ಬದಲಾಗುದಿಲ್ಲ. ಮಣ್ಣಿನ ನಿದ್ರೆ ಹುಳಿ, ಇವತ್ತಿನ ನಿದ್ರೆ ಸಿಹಿ, ಖಾರ, ಉಪ್ಪು ಇತ್ತನ. ಅದು ಯಾವ ಇಂದ್ರಿಯಗಳಿಗೂ ಅದು ಅನುಭವಕ್ಕೆ ಬರುವಂಥದ್ದು. ಏನ್ ಜಾಗೃತ ವ್ಯವಹಾರ ಇದಕ್ಕಿದ್ದಂಗೆ ಇರುವುದಿಲ್ಲ. ಅದಕ್ಕೆ ಅದನ್ನ ನಂಬಕ್ ಹೋಗ್ಬೇಡ್ರಿ, ಅಸ್ಥಿರವಾದದ್ದು. ಈ ವಿಶ್ವದಲ್ಲಿ 24 ತಾಸು ಯಾವುದಾದ್ರೂ ಒಂದು ಪ್ರಾಣಿ ಆನಂದದ ಅನುಭವ ಮಾಡೇ ಮಾಡ್ತದೆ. ಅದೇನಾದ್ರು ಬದಲಾಗೈತೆ ನೋಡ್ಕೋರಿ. ಬದಲಾಗೋದು ನಿನಗೆ ಶಾಂತಿ ಕೊಡ್ತೈತಿವ, ಇನ್ನು ಬದಲಾಗದೇ ಇದ್ದದ್ದು ನಿನಗೆ ಶಾಂತಿ ಕೊಡ್ತೈತಿ ಅಂದ್ರೆ ಆರಾಮ್ ಬದಲಾಕೈತಿ ನಾವು. ವಿಷಯಾದಿಗಳು ಬದಲಾಗ್ತವೆ. ಶಾರೀರಿಕ ಸೌಕರ್ಯಗಳನ್ನು ಎಷ್ಟೇ ನೀವು ಮಾಡ್ಕೊಂಡಾಕೆ ಆದ್ರೂ ಕೂಡ ಸಮಾಧಾನ ಶಾಂತಿ ಐತೆ ಅಂತ ನೋಡ್ಕೊಂಡು. ಈ ಶರೀರ ಒಂದಿಲ್ಲ ಒಂದು ದಿವಸ ಮಣ್ಣು ಪಾಲಾಗಿ ಹೋಗುವುದು ಹೌದಿಲ್ಲ. ಯಾವ ಪ್ರಮಾಣದಿಂದ ನೀವು ಸೌಕರ್ಯಗಳನ್ನು ಮಾಡ್ಕೊಂಡ್ರಿ, ಆಯಾ ಪ್ರಮಾಣದ ಸಮಾಧಾನ ಶಾಂತಿ ಅದೇನು ನೋಡ್ಕೊ. ಬಹಳ ಶಾಂತ ರೀತಿಯಿಂದ ನಾವು ವಿಚಾರ ಮಾಡ್ಬೇಕಾಗಿದೆ. ಎಲ್ಲದರಿಂದ ತಟಸ್ಥಾಗಿ ನಿಂತ ನೋಡ್ಕೊಳ್ಳೋ ಕೆಲಸ ನಾವು ಮಾಡ್ಬೇಕಾಗಿತ್ತು. ಅಂತರಂಗದಲ್ಲಿ ತನ್ನಲ್ಲಿ ತಾನು ವಿಚಾರ ಮಾಡ್ಕೋಬೇಕು, ತಾನೇ ವಿಚಾರ ಮಾಡ್ಬೇಕು ಹೊರತು ಅದನ್ನ ಅನ್ಯದರಿಂದ ಅದನ್ನು ಪಡಿಲಿಕ್ಕೆ ಆಗುವುದಿಲ್ಲ. ಇಲ್ಲ, ಸ್ವಂತ ಪ್ರಜ್ಞೆ ಬೇಕಿದಕ್ಕೆ. ಏನ್ ಇನ್ನೊಬ್ಬರ ಹೇಳಿಕೆ ಕೇಳಿಕೆ ಮ್ಯಾಗ ಒಂದು ಕೆಲಸ ಅಲ್ಲ. ಬ್ರಹ್ಮಜ್ಞಾನ ಜಡ ಪಂಚಭೂತಾದಿಗಳಿಂದ ಆಗುವುದಲ್ಲ. ಏನ್ ಜಡ ಪಂಚಭೂತಾದಿಗಳ ಜ್ಞಾನ ಮಾಡ್ಕೋತ ಕೂತ್ರೆ ಅದ್ರ ಜ್ಞಾನ ಆಕೈತಿ. ಬ್ರಹ್ಮ ತಿಳುವಳಿಕೆ ಆಗುವುದಿಲ್ಲ. ಬ್ರಹ್ಮ ಅದೇನು ಜಡ ವಸ್ತು ಅಲ್ಲ. ಬೌದ್ಧಿಕ ವಿಜ್ಞಾನದಿಂದ ಶಾಂತಿ ಸಮಾಧಾನ ಇಲ್ಲ ಅನ್ನೋದು ಖಾತ್ರಿ ಆದಿಂದ ನಂತರ ಸಂಶೋಧನಾದೊಳಗೆ ತೊಡೋದು, ಆನಂದ ಸಂಶೋಧನೊಳಗೆ ನಾವು ತೊಡಗೋದು. ಇಷ್ಟು ಪ್ರಯತ್ನ ನಡೆಸಿ ಜಗತ್ತಿನಲ್ಲಿ ಸುಖ ಹೊಂದಬೇಕಂತ ಅದರಿಂದ ಸುಖ ಯಾವ ವಸ್ತುಗಳು ಸುಖ ಕೊಟ್ಟು ಹೇಳಿ. ಜಗತ್ತಿನ ವಸ್ತುಗಳೆಲ್ಲ ತೋರ್ತಾವ, ಅಡಗ್ತಾವ, ಇದಕ್ಕಿದ್ದಂಗೆ ಅವು ಸುಖರೂಪ ಅಲ್ಲ. ಏನ್ ನಿಜವಾದ ಸುಖದ ಮಾರ್ಗ ಹಿಡಿದ್ರೆ ಅದು ಬರ್ತೈತೆ ನಮ್ಗೆ. ತಿಳುವಳಿಕೆ ಅನ್ನುವಂಥ ನೇತ್ರವನ್ನು ಹಿಂತಿರುಗಿಸಿ ನಿಂತು ನೋಡ್ಕೋ. ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡಿಕೊಂಡಾಗ ಇದು ನಮ್ಮೆಲ್ಲರಿಗೂ ಅನುಭವಕ್ಕೆ ಬರ್ತೈತಿ. ಎಲ್ಲ ಕಾಲದವ್ರಿಗೆ, ಎಲ್ಲ ವರ್ಗದವ್ರಿಗೆ ಒಂದೇ ಇದು ಸಮಾಧಾನ ಶಾಂತಿ ಅನ್ನೋದು. ಸಮಾಧಾನ ಶಾಂತಿ ಮನಸ್ಸಿಗೆ ಇರ್ಲಿಲ್ಲ ಅಂದ್ರೆ ಏನಿದ್ರೆ ತಗೊಂಡು ಏನ್ ಬರ್ತದೆ? ಈ ಜಗತ್ ಸತ್ಯರ ಇರುವಲ್ದು, ಮಿಥ್ಯರ ಇರುವಲ್ದು. ನಿನಗೆ ಏನು ಬೇಕಾಗೈತೆ ಅದ್ರ ಕಡೆ ನೋಡ್ಕೊ. ಇಲ್ಲಿ ತನಕ ಶಾಂತಿ ಹೊಂದ್ಬೇಕಂತ ವ್ಯವಸಾಯ ನಡೆಸಿರಿ, ಒಂದು ಈಟರ ಅದರ ಲಾಭ ಮಾಡ್ಕೊಂಡಿರಿ, ಬಾಯಿಲೆ ಮಾತಾಡ್ತೇವಿ, ಅದನ್ನ ಅನುಭವಕ್ಕೆ ತಗೊಂಡು ಇರಾಕಾಗುದಿಲ್ಲ ನಾವು.
ಏನ್ ನೋಡ್ಕೋರಿ ಆ ಸ್ಥಿತಿ ಹೊಂದಕ್ಕಾಗೈತೇನು? ಒಬ್ಬರರ ಇಷ್ಟು ವರ್ಷ ಆತಿ ಹೇಳುದು ಕೇಳುದು ಮಾಡಾಕೈತಿ, ಅದನ್ನ ಅನುಭವ ತಗೊಂಡು ಉಳ್ದವ್ರು ಎಲ್ಲಿ ಯಾವ ಊರಾಗ ಸಿಗ್ತೈತಿ ಹೇಳ್ರಿ? ಮತ್ತೂ ಬರೇ ನಮಗೆ ಏನು ವಿಷಯ ವಸ್ತುಗಳ ಆತ್ಮಚಿಂತನೆ ಒಳಗೆ ತೊಡಗಿದ್ದ ಸಮಾಧಾನ ಕೆಡಿಸು. ನಾನ ಅದೇ ದಿನ ಗಟ್ಟಿ ಆಗ್ಬೇಕು ನೋಡ್ರಿ. ನಿರಂತರ ಇದೆ ಮನಸ್ಸು ಒಟ್ಟ ಅಭ್ಯಾಸ ಮಾಡಿದಾಗ ಇದು ತೀತೈತಿ. ಉತ್ಕಟ ಇಚ್ಛಾನು ಬೇಕಿದಕ್ಕೆ. ಉತ್ಕಟ ಇಚ್ಛಾ ಇಲ್ಲೇ ಒತ್ತಾಯದಿಂದ ಕೊಡ ಡಬ್ಬ ಹಾಕಿ ನೀರು ಸುರಿದ್ರಿ ಏನ್ ಕೆಲಸ? ಮನಸ್ಸ ಇದ್ರೊಳಗೆ ತೊಡಗಿದಾಗ ಇದ್ರ ಲಾಭ ತಗೊಳಕ್ ಬರ್ತೈತಿ. ನಾವು ಬೇಕಾದೈತಿ ಅಂದ್ರೂ ಹೊಳ್ಳಿ ನೋಡೋಂಗಿಲ್ಲ, ಜಗತ್ತಿನ ಕಡೆ ಎಲ್ಲ ಕೊಡ್ದಂಗ ಕೇವಲ ನಮ್ಮ ಇರುವಿನ ಅನುಸಂಧಾನದಾಗ ಯಾವ ಶ್ರದ್ಧೆಯಿಂದ ತೊಡಗ್ತಾನ ಅವಂಗಿದ ಲಾಭ ಆಕೈತಿ. ಅನ್ನೋದು ಜನ್ಮ ಜನ್ಮಾಂತರ ಅಭ್ಯಾಸ ಮಾಡಿದಂತ ಅವಾಗ ಸಾಧ್ಯತೆ ಇದೆ. ನಾವು ಎತ್ತು ಮನಸ್ಸನ್ನ ಹರಿಬಿಡುದನೇ ಇಲ್ಲ, ಯಾಕಡೆನೂ ಹೋಗಿ ಕೊಡ್ದಂಗ ಮನಸ್ಸನ್ನ ಕಾಯ್ತಿರ್ತಾನ. ಬಹಳ ಎಚ್ಚರದಿಂದ ಮನಸ್ಸನ್ನ ಏನ್ಲೇ ಮನಸ್ಸು ಅದ್ರಾಗ ಏನೈತಿ ಎತ್ತಾಗ ಹೊಂಟಿನಿ ಅಂತ ಮತ್ತು ಮೊದಲಿನ ಚಾಳಿ ಬಿಡವಲ್ಲೇನ ಅಂತ ಬುದ್ಧಿ ಹೇಳ್ಬೇಕು. ಮನಸ್ಸಿಗೆ ಬುದ್ಧಿ ಹೇಳಿ ಸರಿಸ್ಬೇಕು. ವಿಷಯದಿಂದ ವಿಮುಖ ಆದಾಗ ನಮ್ಮಲ್ಲಿ ಐತೆ ಅನ್ನೋದು ಅನುಭವ ಕೂರಾಕ್ಸ್ಬೇಕು. ಹಂಗ ಕಾಯ್ಬೇಕಲ್ಲ ಮಂಗ್ಯನಂತ ಮನಸ್ಸನ್ನು ಹೋಗಿ ಬಿಡ್ದಂಗ ಬಿಡು ಬರ್ಸೋದ್ರೆ ಕಾಕೊಂಡು ಕೂತಿರ್ತದೆ, ಜಿಗದು ಓಡ್ತದೆ. ಹಂಗ ಅದಕ್ಕೆ ಮನಸ್ಸಿಗೆ ಬುದ್ಧಿ ಹೇಳಿ ಆ ಮನಸ್ಸು ಇಂದ್ರಿಯಗಳ ಗುಲಾಮ್ ಆಗೋದು ಬಿಡಬೇಕು. ತನ್ನ ಹತೋಟಿ ಒಳಗೆ ಇಟ್ಕೊಂಡ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತೈತೆ ನಮ್ಗೆ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಕ್ಷಮೆ ಬೇಕು, ಮನೋನಿಗ್ರಹ. ಕ್ಷಮೆಯಿಂದ ಮುಕುತಿ ಸಾಧನ ಪೆರ್ತಿನ್ನುಂಟೆ ಅಂತಾರೆ. ದುಃಖರಹಿತ ಆಗ್ಬೇಕನ್ನುವಂಗಿದ್ರೆ ಮನೋನಿಗ್ರಹ ಬೇಕಾಗೈತಿ. ಯಾ ಕಂಡ ವಿಷಯ ವಸ್ತುಗಳಿಗೆ ಮನಸ್ಸು ಹೋಗಬಾರ್ದು. ಹತೋಟಿ ಒಳಗೆ ಇಟ್ಕೋ, ನಿಯಂತ್ರಣದಾಗ ಇಟ್ಕೊಂಡಾಗ ನಿನಗೆ ಇದನ್ನ ಅನುಭವ ಮಾಡ್ಕೊಳಕ್ ಸಾಧ್ಯ ಐತೆ. ಬಿಡಿ.